ಬಹಳ ಸಮಯಗಳ ತನಕ ಈ ಬೆಥೆಸ್ಡಾ ಸಭೆಯಲ್ಲಿ ಬಂದು ದೇವರ ವಾಕ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಮೊದಲು ಆಗಿಂದ ಹಾಗೆ ನಾನು ಬರ್ತಾ ಇದ್ದೆ. ಹೇಗೋ ಇವತ್ತು ಕರ್ತನು ನನಗೆ ಈ ಒಂದು ನಿಮ್ಮ ಮಧ್ಯದಲ್ಲಿ ಇದ್ದು ದೇವರ ವಾಕ್ಯವನ್ನು ಹಂಚುವಂಥ ಒಂದು ಸದಾವಕಾಶವನ್ನು ಕರ್ತನು ನನಗೆ ದಯಪಾಲಿಸಿದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೂ ಈ ಅವಕಾಶವನ್ನು ಕೊಟ್ಟಂತ ಸಭಾ ಹಿರಿಯರಿಗೂ ಕೂಡ ಸಭಾ ಜನರೆಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸುವಂತವನು ನಾನು ಆಗಿರ್ತೇನೆ. ದೇವರ ವಾಕ್ಯ ಬಹಳ ಪರಿಶುದ್ಧವಾದದ್ದು. ಅದರಲ್ಲಿಯೂ ನಾವು ವಾರದ ಮೊದಲನೇ ದಿವಸದಲ್ಲಿ ರೊಟ್ಟಿ ಮುರಿದ ಬಳಿಕ ಕೇಳುವಂಥ ವಾಕ್ಯ ಇದು ಬಹಳ ಬಹಳ ಒಂದು ಗಂಭೀರವಾದಂಥ ಆಶೀರ್ವಾದದಾಯಕವಾದಂಥ ಒಂದು ವಾಕ್ಯವಾಗಿ ಕರ್ತನು ಇದನ್ನ ಕೊಡುವಂಥವನಾಗಿದ್ದಾನೆ. ನಮಗೆ ಮಾತ್ರವಲ್ಲ, ಎಲ್ಲ ಸಭೆಗಳಲ್ಲಿ ನಾನು ನೋಡ್ತಾ ಬಂದಿದ್ದೇನೆ. ಬಹಳ ಆಶೀರ್ವಾದದಾಯಕವಾದಂಥ ವಾಕ್ಯಗಳನ್ನು ಕರ್ತನು ಕೊಡುವಂಥವನು ಆಗಿರ್ತಾನೆ. ಈ ಬೆಳಿಗ್ಗೆ ನಾನು ಏನು ವಾಕ್ಯ ಕೊಡಲಿ ಎಂಬುದಾಗಿ ನಾನು ಯೋಚನೆ ಮಾಡ್ತಾ ಬರುವಾಗ ಕರ್ತನು ನನಗೆ ಕೊಟ್ಟಂಥ ವಾಕ್ಯ ಭಾಗವನ್ನು ನಾನು ಅದನ್ನು ಈ ಬೆಳಿಗ್ಗೆ ಓದುತ್ತೇನೆ. ದಯಮಾಡಿ ಪ್ರಕಟಣೆ ಪುಸ್ತಕಕ್ಕೆ ಬನ್ನಿರಿ. ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 3 3ನೇ ಅಧ್ಯಾಯ. ಪ್ರಕಟಣೆ 3ನೇ ಅಧ್ಯಾಯ ಮತ್ತು 13ನೇ ವಚನದಿಂದ 14ನೇ ವಚನದಿಂದ ನಾನು ಓದ್ತೇನೆ. 14ನೇ ವಚನದಿಂದ 22ನೇ ವಚನದವರೆಗೆ ಇರುವಂತಹ ಭಾಗವನ್ನ ನಾನು ಓದ್ತೇನೆ. ಲವೋದಿಕೀಯ ಸಭೆಯ ದೂತನಿಗೆ ಬರೆ. ಇಲ್ಲಿ ನಾವು ನೋಡುವಂತಹ ಒಂದು ಸಂಗತಿ ಬಹಳ ಒಂದು ಕುತೂಹಲಕಾರಿಯಾದಂತಹ ಒಂದು ವಿಷಯ ಇದಾಗಿರುವುದನ್ನ ನಾವು ನೋಡ್ತೇವೆ. ಈ ಲವೋದಿಕೀಯ ಸಭೆಯ ಕುರಿತಾಗಿ ನಾವು ನೋಡುವಾಗ ಇದು 7ನೆಯ ಮತ್ತು ಒಂದು ಕಡೆಯ ಆಸಿಯಾ ಸೀಮೆಯಲ್ಲಿದ್ದಂಥ ಸಭೆ ಇದಾಗಿರುವುದನ್ನ ನಾವು ನೋಡುವಂಥವರು ನಾವು ಆಗಿರ್ತೇವೆ. ಲವೋದಿಕೀಯ ಸಭೆಯ ಕುರಿತಾಗಿ ನಾವು ನೋಡುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಇನ್ನು ಉಳಿದಂಥ ಕೆಲವಾರು ಸಭೆಗಳನ್ನು ನಾವು ಹಾಗೆ ಒಂದೊಂದು ಎರಡೆರಡು ಲೈನ್ನಲ್ಲಿ ನಾವು ಇದನ್ನು ನೋಡಿಕೊಂಡು ಹೋಗೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡುವಂಥದ್ದು ಯಾವುದಂತ ಹೇಳುವಾಗ ಎಫೆಸ ಸಭೆಯ ದೂತನಿಗೆ ಬರೆ. ಅದನ್ನು ನಾವು ಓದ್ತೇವೆ. ಮೊಟ್ಟ ಮೊದಲನೆಯ ಒಂದು ಸಭೆಯ ಕುರಿತಾಗಿ ನಾವು ಅದನ್ನು ನೋಡ್ತೇವೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 17ನೇ ವಚನದಿಂದ 2ನೇ ಅಧ್ಯಾಯ 1ನೇ ವಚನದಿಂದ ನಾವು ಅದನ್ನು ಓದ್ತೇವೆ. ಇಲ್ಲಿ ಮೊದಲನೇದಾಗಿ ಓದುವಂಥ ಮೊದಲನೇ ಸಭೆ ಅದು ಯಾವುದಂದ್ರೆ ಎಫೆಸ ಸಭೆ. ಎಫೆಸ ಸಭೆ ಇದು ಮೊಟ್ಟ ಮೊದಲೆಯ ಒಂದು ಸಭೆ. ಈ ಸಭೆ ಏನಾಯಿತು, ಈ ಸಭೆ ಏನು ಮಾಡ್ತು ಎಂಬುದಾಗಿ ನಾವು ನೋಡುವಾಗ ಇದು ಕರ್ತನನ್ನ ಬಹಳವಾಗಿ ಪ್ರೀತಿ ಮಾಡಿದಂಥ ಸಭೆ. ಅದರಲ್ಲಿ ಯಾವ ವಿಧವಂತ ಸಂದೇಹ ಇಲ್ಲ. ಕರ್ತನನ್ನು ಪ್ರೀತಿ ಮಾಡಿದಂಥ ಸಭೆ. ಇವತ್ತು ಸಭೆಗಳು ಏನು ಮಾಡಬೇಕು ಅಂತ ನಾವು ನೋಡುವಾಗ ನಮ್ಮೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳಿಗಿಂತ ಬಹಳ ಅತಿ ಶ್ರೇಷ್ಠವಾದಂಥ ಕಾರ್ಯ ಯಾವುದಂದ್ರೆ ಕರ್ತನನ್ನು ಪ್ರೀತಿ ಮಾಡಬೇಕು. ಪ್ರೀತಿ ಬಹಳ ಶ್ರೇಷ್ಠವಾದದ್ದು. ಈ ಪ್ರೀತಿಯನ್ನು ಕುರಿತು ಅಪೊಸ್ತಲನಾದ ಪೌಲನು ಹೀಗೆ ಮಾತಾಡ್ತಾನೆ. ಮೊದಲೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ಮೊದಲೇ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ ಅದನ್ನು ಒಂದೆರಡು ವಚನಗಳನ್ನ ನಾನು ಓದ್ತೇನೆ. ಅಲ್ಲಿ 13ನೇ ಅಧ್ಯಾಯ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಪ್ರೀತಿ ಬಹಳ ಉನ್ನತವಾದ ಸ್ಥಾನದಲ್ಲಿದೆ, ನಿಜವೇ. ಆದರೆ ಮೊಟ್ಟ ಮೊದಲನೇದಾಗಿ ದೇವರು ಕೇಳುವಂಥದ್ದು ಏನಂದ್ರೆ, ಕರ್ತನು
ತನ್ನ ದಾಸನಾದ ಸೀಮೋನನಿಗೆ ಹೇಳಿದಂಥ ಮಾತು, ಸೀಮೋನನೇ, ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತ ಕೇಳ್ತಾನೆ. 3 ಸಾರಿ ಅದನ್ನ ಕೇಳ್ತಾನೆ ನಮ್ಮ ಕರ್ತನು. ಕರ್ತನಿಗೆ ಬೇಕಾದದ್ದು ಏನು? ಅತ್ಯುತ್ತಮವಾದದ್ದು, ಕರ್ತನ ಹೃದಯಕ್ಕೆ ಸಂತೋಷ ಉಂಟು ಮಾಡುವಂತ ಸಂಗತಿ ಯಾವುದಂದ್ರೆ ಪ್ರೀತಿ. ಅದಕ್ಕೆ ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ. ಈ ಗಮನವನ್ನ ನಾವು ತಗೊಳ್ಬೇಕೇನೆಂದ್ರೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನೋಡ್ರಿ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರೀತಿ ಇಲ್ಲದವನಾಗಿದ್ರೆ ಏನಂತೆ, ನಾನು ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ಅಂದ್ರೆ ಏನರ್ಥ? ಪ್ರೀತಿಯೇ ಇಲ್ಲ, ಆದ್ರೆ ಬರೇ ಶಬ್ದ, ಬರೇ ಮಾತು. ಇದು ಕರ್ತನಿಗೆ ಮಹಿಮೆ ತರುವುದಿಲ್ಲ. ಕರ್ತನು ಪ್ರೀತಿಯನ್ನು ಕೇಳ್ತಾನೆ. ಆಮೇಲೆ ಪೌಲ ಹೇಳ್ತಾನೆ ಏನಂದ್ರೆ 2ನೇ ವಚನದಲ್ಲಿ, ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಐ ಆಮ್ ಏನಪ್ಪಾ ಅಂದ್ರೆ ಎಂಟಿ. ನಾನು ಕೇವಲ ಏನಪ್ಪಾ ಅಂದ್ರೆ ಏನು ಇಲ್ಲದವನಾಗಿದ್ದೇನೆ. ಇಲ್ಲಿ ಅದಕ್ಕೆ ಪೌಲನು ಹೇಳ್ತಾನೆ, ಪ್ರೀತಿ ಇಲ್ಲದವರು ಎಂಥವನು? ಅವನು ಗಣಗಣಿಸುವ ತಾಳವು ಕಂಚು, ನಾದ ಕೊಡುವ ಕಂಚು ಅಂದ್ರೆ ಬರೇ ಡಬ್ಬ, ಒಳಗೆ ಏನು ಇಲ್ಲ. ಅನ್ನದ ಸಭೆಗೆ ಕರ್ತನು ಎಚ್ಚರಿಕೆ ಕೊಡ್ತಾನೆ ಪೌಲನು. ನನಗೆ ಸಕಲ ವಿಧವಾದ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರು ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲದವನಾಗಿದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಎಫೆಸ ಸಭೆ ಕರ್ತನನ್ನು ಒಂದು ಕಾಲದಲ್ಲಿ ಪ್ರೀತಿ ಮಾಡ್ತು. ಆದರೆ ಏನಾಯ್ತು? ಇದು ಆ ಪ್ರೀತಿಯಿಂದ ಜಾರಿ ಬಿದ್ದು ಹೋಯಿತು. ಪ್ರೀತಿಯಿಂದ ಜಾರಿ ಬಿದ್ದು ಹೋದಂತ ಸಭೆ ಇದು ಎಫೆಸ ಸಭೆ. ಇಲ್ಲಿ ಕರ್ತನು ಈ ಸಭೆಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾನೆ. ಏನಂತೆ? ಬಹಳ ಗಂಭೀರವಾದಂತ ಒಂದು ವಾರ್ನಿಂಗ್ ಅದು. ಏನಂತೆ? ಇಲ್ಲಿ ವಾಕ್ಯದಲ್ಲಿ ನಾವು ಅದನ್ನು ಓದ್ತೇವೆ. 2ನೇ ಅಧ್ಯಾಯ ಏನಂತ ಇಲ್ಲಿ ಆತನು ಹೇಳುವುದು ಏನಂದ್ರೆ, ಆದ್ರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀಯ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆದ್ರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಕೋ. ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಬಹಳ ಸೀರಿಯಸ್ ವರ್ಡ್ ಇಲ್ಲಿ ಮಾತಾಡ್ತಾನೆ ಕರ್ತನು. ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕ್ಬಿಡ್ತೇನೆ. ಬಹಳ ಸಿವಿಯರ್ ವರ್ಡ್ ಇದು. ಏನು? ನೀನು ತಿರುಗಿ ಆ ಪ್ರೀತಿಯನ್ನ ನೀನು ಮಾಡದೆ ಹೋದ್ರೆ, ತಂದು ಕೊಡದೆ ಹೋದ್ರೆ, ನಾನು ಬಂದು ನಿನ್ನ ದೀಪಸ್ತಂಭವನ್ನು, ಅಂದ್ರೆ ದೀಪಸ್ತಂಭ ಅಂದ್ರೆ ಸಭೆ. ನಾವು ಓದ್ತೇವೆ, ಪ್ರಾರಂಭದಲ್ಲಿ ಓದ್ತೇವೆ. ದೀಪಸ್ತಂಭ ಅಂದ್ರೆ ಸಭೆ. ಏನಂತೆ ಇಲ್ಲಿ ಆತನು ಹೇಳ್ತಾನೆ, ನಾನು ಆದ್ದರಿಂದ ನೀನು ಎಲ್ಲಿ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಕೊಳ್ಳೋದು ಹೋದರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಅಂದ್ರೆ ಅರ್ಥವೇನೆಂದ್ರೆ, ನಿನ್ನ ಸಭೆಯನ್ನು ತೆಗೆದುಹಾಕ್ಬಿಡ್ತೇನೆ. ಅದೇ ಅರ್ಥ. ನನ್ನ ಕರ್ತನಿಗೆ ಪ್ರೀತಿ ಇಲ್ಲದೆ ಇರ್ತಕ್ಕಂಥ ಸಭೆ ಅದು ಇದ್ರೂ ಒಂದೇ, ಇಲ್ಲದೆ ಇರೂ ಒಂದೇ. ಎಂಥ ಒಂದು ಸಿವಿಯರ್ ವರ್ಡ್ ಇದು. ನನಗೆ ಮೈ ಎಲ್ಲ ಇದು ನಡುಗು ಹೋಗ್ತದೆ ಈ ಮಾತುಗಳನ್ನ ಓದುವಾಗ. ಕರ್ತನು ಹೇಳ್ತಾನೆ ಏನಪ್ಪಾ ಅಂದ್ರೆ, ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಏನಾಯ್ತು ಕಡೆಯಲ್ಲಿ?
ಈ ಸಭೆಯ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಕಡೆಯಲ್ಲಿ ಇದು ತಿರುಗಿ ದೇವ್ರ ಕಡೆಗೆ ತಿಳ್ಕೊಳ್ಳಿಲ್ಲ, ಕರ್ತನನ್ನು ಪ್ರೀತಿ ಮಾಡಲಿಲ್ಲ. ಮೊದಲು ಮಾಡ್ತು ಪ್ರಾರಂಭದಲ್ಲಿ, ಆಮೇಲೆ ಈ ಪ್ರೀತಿ ಇಲ್ಲದೆ ಹೋಯಿತು. ಕಡೆಗೆ ದೇವರು ಈ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕೇ ಬಿಟ್ಟ. ಇಲ್ಲ, ಇವತ್ತು ಎಫೆಸ ಸಭೆ ಇಲ್ಲ, ಇಲ್ಲದೆ ಹೋಯ್ತು. ಬಹಳ ಗಂಭೀರವಾದಂತಹ ಮಾತುಗಳು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಎರಡನೆಯ ಒಂದು ಸಭೆ ನಾವು ಓದ್ತೇವೆ. ಎರಡನೇ ಸಭೆ ಏನಾಯ್ತು? 2ನೇ ಅಧ್ಯಾಯ 11ನೇ ವಚನದಿಂದ ಇದು ಸ್ಮರಣ ಸಭೆಯ ಕುರಿತಾಗಿ ನಾವು ಓದ್ತೇವೆ. ಸ್ಮರಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಎಲ್ಲ ನಾನು ಮಾತಾಡೋಕೆ ಹೋಗೋದಿಲ್ಲ, ಎಲ್ಲ ನಾನು ಹೇಳಕ್ಕೆ ಹೋಗುವುದಿಲ್ಲ. ಆದರೆ ಇದರ ಒಂದು ಏನಪ್ಪಾ ಅಂದರೆ ಪ್ರಧಾನವಾದಂಥ ಒಂದು ಅಂಶಗಳನ್ನು ನಾನು ಮಾತಾಡಿ ನಾನು ಮುಂದಕ್ಕೆ ನಾನು ಹೊರಟೋಗ್ತೇನೆ. ಇಲ್ಲಿ ಕರ್ತನು ಹೇಳ್ತಾನೆ, ನಿನ್ನ ಈ ಸಭೆ, ಈ ಸ್ಮರಣ ಸಭೆ ಬಹಳ ಬಹಳ ಘೋರವಾದ ಸಂಕಟವನ್ನು ತಾಳಿಕೊಂಡು ಹೋದಂತಹ ಸಭೆ ಇದು. ನಾನು ನಿನ್ನ ಸಂಕಟವನ್ನು ಬಲ್ಲೆನು, ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಹಬ್ಬ, ಇದು ಏನಾಯ್ತು? ದೇವರಿಗೆ ಮಹಿಮೆ ತಂತ? ಮಹಿಮೆ ತಂತು, ಖಂಡಿತವಾಗಿಯೂ ತಂತು. ಹೇಗೆ ತಂತು ಗೊತ್ತರ? ಈ ಸಭೆ ಇವತ್ತಿಗೂ ಕೂಡ ಇದು ಉಳಿದಿದೆ. ಈ ಸಭೆ ಇವತ್ತಿಗೂ ಕೂಡ ಈ ಸಭೆ ಇದೆ, ಅದರ ಸ್ಥಳದಲ್ಲಿ ಇದೆ. ಇದಕ್ಕೆ ಹೊಸ ಹೆಸರು, ಇವತ್ತಿನ ಹೆಸರು ಇಜ್ಮೀರ್ ಎಂಬುದಾಗಿ ಕೊಡಲ್ಪಟ್ಟಿದೆ. ಇವತ್ತು ಕೂಡ ಈ ಸಭೆ ಇದೆ. ಕಾರಣವೇನು? ಈ ಸಭೆ ಇರುವುದಕ್ಕೆ ಅದಕ್ಕೆ ಕಾರಣವೇನು ಏನಂತ ಹೇಳುವಾಗ, ಈ ಸಭೆ ಅಂಥ ಸಂಕಟದಲ್ಲಿ ದಾಟಿ ಹೋದರೂ ಕೂಡ ಇದು ಕರ್ತನಿಂದ ಬಿಟ್ಟು ಹೋಗಲಿಲ್ಲ, ದೂರವಾಗಲಿಲ್ಲ ಕರ್ತನಿಂದ. ಆದ್ರಿಂದ ಕರ್ತನು ಇದಕ್ಕೆ ಪ್ರಶಂಸೆ ಮಾಡ್ತಾ ಇದ್ದಾನೆ. ಏನು? ನಾನು ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಆಮೇಲೆ 10ನೇ ವಚನ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಲ್ಲಿ ಕರ್ತನು ಈ ಸಭೆಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾನೆ, ಆದರಣೆಯನ್ನು ಕೊಡ್ತಾನೆ. ಇವತ್ತಿಗೂ ಈ ಸಭೆ ನಿಂತಿದೆ. ಕಾರಣವೇನು ಗೊತ್ತಾ? ಸಂಕಟವನ್ನು ದಾಟಿ ಹೋದಂತ, ಅನುಭವಿಸಿದಂತ ಸಭೆ ಇದು. ಪ್ರಿಯರೇ, ಎಷ್ಟೋ ಸಾರಿ ನಾವು ತಿಳ್ಕೊಳ್ಳೋದೇನೆಂದ್ರೆ, ನಮಗೆ ಕಷ್ಟ ಸಂಕಟಗಳು, ಅಯ್ಯೋ ಯಾಕಪ್ಪ ಬರ್ತದೆ ನನಗೆ ಸಂಕಟ. ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಎಲ್ಲ ಬೇಕಾದ್ರೂ ಕೊಡಪ್ಪ, ಆದ್ರೆ ನನಗೆ ಸಂಕಟ ಮಾತ್ರ ಕೊಡ್ಬೇಡಪ್ಪ, ಯಾಕೆಂದ್ರೆ ನನ್ನ ತಾಳಲಾರೆ ಅಂತ ಎಷ್ಟೋ ಮಂದಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ದೇವರು ಸಂಕಟವನ್ನು ಕೊಟ್ಟೇ ಕೊಡ್ತಾನೆ, ಬಿಡೋದಿಲ್ಲ. ಯಾಕೆ ಕೊಡ್ತಾನೆ ಗೊತ್ತಾ? ಯಾಕೆಂದ್ರೆ ಸಂಕಟಗಳು ನಮ್ಮನ್ನು ಅದು ನಾಶ ಮಾಡೋದಿಲ್ಲ, ನಮ್ಮನ್ನು ಹಾಳು ಮಾಡೋದಿಲ್ಲ ಸಂಕಟಗಳು. ಎಷ್ಟೋ ಮಂದಿ ತಿಳ್ಕೊಳ್ಳೋದು ಹಾಗೇನೇ ಇಲ್ಲ. ಆದ್ರಿಂದ ನೋಡ್ರಿ, ಈ ಸಭೆ ಸಂಕಟವನ್ನು ತಾಳಿ ಇನ್ನೂ ಉಳ್ಕೊಂತು. ಪೂರ್ಣ ಸಭೆ. ನಾನು 3ನೇ ಸಭೆಗೆ ಹೋಗ್ತೀನಿ. ಅದು ಯಾವುದು ಅಂತ ಹೇಳುವ ಪೆರ್ಗಮಸ್ ಸಭೆ. ಇದು ಒಂದು ವರ್ಲ್ಡ್ಲಿ ಚರ್ಚ್, ಇದು ಒಂದು ಪ್ರಾಪಂಚಿಕವಾದಂತಹ ಒಂದು ಸಭೆ. ಇದು ಏನಾಯ್ತು ಅಂತ ನಾವು ನೋಡುವಾಗ, ಇಲ್ಲಿ ಹದವಾದ ಇಬ್ಬಾಯಿ ಕತ್ತಿ ಹಿಡಿದ ಆತನು ಹೇಳುವುದೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಸೈತಾನನ ಸಿಂಹಾಸನ. ಯಾಕೆ ಈ ಪದ ಉಪಯೋಗಿಸಲ್ಪಟ್ಟಿದೆ? ಯಾವುದು ಸೈತಾನನ ಸಿಂಹಾಸನ? ಇವತ್ತು ಕೂಡ ಸೈತಾನನ ಸಿಂಹಾಸನ ಇದೆಯಾ? ಪ್ರಪಂಚದಲ್ಲಿ ಎಷ್ಟೋ ಇದೆ, ಸೈತಾನ ಸಿಂಹಾಸನ ಇದೆ. ಎಲ್ಲಿ ಈ ವಿಗ್ರಹಾರಾಧನೆ ಬಲವಾಗಿ ನಡೀತದೋ ಅದು ಸೈತಾನ ಸಿಂಹಾಸನವಾಗಿದೆ. ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಭಯಂಕರವಾದ ಸಂಗತಿ. ಇಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳುವಾಗ, ನೀನು ವಾಸ ಮಾಡುವಂತ ಆ ಸ್ಥಳ ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಆದ್ರೂ ಕೂಡ ಇಲ್ಲಿ ಕರ್ತನು ಈ ಸಭೆಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾನೆ. ಏನಂದ್ರೆ, ನೀನು ನಿನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ.
ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಈ ಸಭೆ ಬಹಳ ಅದ್ಭುತವಾದಂತಹ ಒಂದು ಸಭೆ. ಆದರೂ ಕೂಡ ಈ ಸಭೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀನು ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದಿ. ಎಷ್ಟೋ ಕಷ್ಟಗಳು ಬಂತು, ಇಕ್ಕಟ್ಟುಗಳು ಬಂತು, ಪ್ರಯಾಸಗಳು ಬಂತು, ಸೈತಾನನ ಕಾರ್ಯಗಳು ನಡೆಯಿತು. ಆದರೂ ಕೂಡ ಇಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಸಭೆ ಯಾವುದು? ಪೆರ್ಗಮ ಸಭೆ, ವರ್ಲ್ಡ್ ಚರ್ಚ್. ಆದರೂ ಕೂಡ ಕರ್ತನು ಈ ಸಭೆಯನ್ನ ಉಳಿಸಿದ್ದಾನೆ. ಆಮೇಲೆ ಇನ್ನೊಂದು ಮಾತಿನಲ್ಲಿ ಕಡೆ ಕಾಲ ನಂತರ ಈ ಸಭೆ ಕೂಡ ಇಲ್ಲದೆ ಹೋಯಿತು. ಆಮೇಲೆ ತಿರುಗಿ ನಾವು 18ನೇ ವಚನಕ್ಕೆ ಬರುವಾಗ ಇಲ್ಲಿ ಕರ್ತನು ತುವತೈರ ಸಭೆಯ ಕುರಿತಾಗಿ ಮಾತಾಡ್ತಾನೆ. ತುವತೈರ ಸಭೆ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳುಳ್ಳ ದೇವಕುಮಾರನು ಹೇಳುವುದೇನೆಂದರೆ ಎಂಬುದಾಗಿ ನಾವು ಓದ್ತೇವೆ. ಈ ತುವತೈರ, ಇಂಗ್ಲಿಷಲ್ಲಿ ಇದು ತೈತ್ರ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ತೈತ್ರ ಸಭೆ ಇದಕ್ಕೆ ಕರ್ತನು ಹೇಗೆ ತನ್ನನ್ನು ಕಾಣಿಸಿಕೊಳ್ತಾನೆ ಅಂದ್ರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೆಂತ ಅಂದರೆ, ಬೆಂಕಿ ಉರಿಯಂತಿರುವಂತ ಕಣ್ಣುಗಳು. ಎಷ್ಟು ಭಯಂಕರ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಣ್ಣುಗಳು ಹೇಗಿತ್ತು? ಆತನು ಭೂಮಿಯಲ್ಲಿದ್ದಾಗ ಹೇಗಿತ್ತು? ಕೋಮಲವಾದಂಥ ಕಣ್ಣುಗಳು, ಕನಿಕರ ಉಳ್ಳಂಥ ಕಣ್ಣುಗಳು ಅದು ಆಗಿತ್ತು. ಆದರೆ ಈಗ ಆತನ ಕಣ್ಣುಗಳು ಬೆಂಕಿ ಉರಿಯಂತಿರುವಂಥ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದ್ರೆ ಎಂಬುದಾಗಿ ನಾವು ಈ ಭಾಗದಲ್ಲಿ ನಾವು ಓದ್ತೇವೆ. ಬಹಳ ಗಂಭೀರವಾದಂಥ ಒಂದು ಸಂಗತಿ. ಅಂದ್ರೆ ಅರ್ಥವೇನು ಅಂದ್ರೆ, ಕರ್ತನ ಕಣ್ಣುಗಳು ಅದು ಬೆಂಕಿ ಉರಿಯಂತಿರುವಂಥ ಕಣ್ಣುಗಳು ಎಂಬುದಾಗಿ. ಆಮೇಲೆ ತುವತೈರ ಸಭೆಗೆ ಬರುವಾಗಲೂ ಕೂಡ ಬೆಂಕಿ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಎಂಬುದಾಗಿ ನಾವು ಓದ್ತೇವೆ. ತಾಮ್ರದಂತಿರುವ ಪಾದಗಳು. ಈ ತಾಮ್ರ ಎಲ್ಲ ಮೆಟಲ್ಗಿನ್ನ ಬಹಳ ಹಾರ್ಡ್ ಅಂಡ್ ಟಫ್ ಮೆಟಲ್. ಎಲ್ಲದಕ್ಕಿಂತ ಅತಿ ಗಟ್ಟಿಯಾದಂತಹ ಒಂದು ಮೆಟಲ್ ಯಾವುದಪ್ಪ ಅಂದ್ರೆ ತಾಮ್ರ. ಈ ಸಭೆಯ ಕುರಿತಾಗಿ ಕರ್ತನು ಹೇಳುವಂತ ಮಾತು ಏನಂತ ಹೇಳುವಾಗ ನೋಡ್ರಿ, 24ನೇ ವಚನ, 2:24ನೇ ವಚನ. ಆದರೆ ತುವತೈರದಲ್ಲಿ ಉಳಿದವರಿಗೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ಇರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ ಎಂಬುದಾಗಿ ಆತನು ಹೇಳುವಂಥವನು ಆಗಿರುತ್ತಾನೆ. ಬಹಳ ಗೌರವವಾದಂಥ ಒಂದು ಸಂಗತಿ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಪಾದ ಅದು ತಾಮ್ರದಂತಿರುವಂಥ ಪಾದ. ಅಂದರೆ ಆತನ ಎದುರಿನಲ್ಲಿ ಯಾವ ಸಂಗತಿಗಳು ನಿಲ್ಲುವುದಿಲ್ಲ, ಯಾವ ಸೈತಾನನ ಕಾರ್ಯಗಳು ನಿಲ್ಲುವುದಿಲ್ಲ. ಏನ್ ಮಾಡ್ತಾನೆ ಕರ್ತನು? ಅದನ್ನ ಪುಡಿ ಮಾಡಿಬಿಡ್ತಾನೆ. ಯಾಕೆಂದ್ರೆ ತಾಮ್ರದ ಪಾದಗಳುಳ್ಳಂತ ಆತನು ಆಗಿದ್ದಾನೆ. ನಾನು ಆಗ್ಲೇ ಹೇಳ್ತಾ ಬಂದೆ, ತಾಮ್ರ ಎಲ್ಲಾ ಲೋಹಗಳಿಗಿಂತ ಬಹಳ ಅತಿ ಗಟ್ಟಿಯಾದಂಥ ಟಫೆಸ್ಟ್ ಮೆಟೀರಿಯಲ್ ಅಂತ ಈ ತಾಮ್ರಕ್ಕೆ ಹೆಸರು ಉಂಟು. ನಮ್ಮ ಕರ್ತನ ಪಾದಗಳು ಹಾಗೆ ಅವೇ. ಆಮೇಲೆ ಇಲ್ಲಿ ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ಏನ್ ನೋಡ್ತೇವೆ? ಸಾರ್ದಿಸ್ ಸಭೆಯ ಕುರಿತಾಗಿ ನಾವು ಓದ್ತೇವೆ. ಸಾರ್ದಿಸ್ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಆತನು ಹೇಳುವುದೇನೆಂದ್ರೆ, ತಿರುಗಿ ನಾವು ಓದ್ತೇವೆ ಸಾರ್ದಿಸ್ ಇದು ಎಂಥ ಸಭೆ ಅಂತ ಹೇಳುವಾಗ ಕೆಲವಾರು ವಿಷಯಗಳಲ್ಲಿ ಒಂದೆರಡು ವಿಷಯಗಳಲ್ಲಿ ಇದು ಸುಧಾರಣೆಗೆ ತಂದಿತ್ತಿತು, ತನ್ನನ್ನು ಸುಧಾರಿಸ್ಕೊಳ್ತು. ಏನಂತ 4ನೇ ವಚನ ನೋಡ್ರಿ.
ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸ್ನಲ್ಲಿ ನಿನ್ನೊಳಗೆ ಇದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಆಮೇಲೆ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆ ಆತನ ದೂತರ ಮುಂದೆಯೂ ನಾನು ಒಪ್ಪುವೆನು ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಬರ್ತಾನೆ. ಇಲ್ಲಿ ಈ ಸಭೆ ಎಂಥ ಸಭೆ ನೋಡ್ರಿ. ದೇವರ 7 ಆತ್ಮಗಳುಳ್ಳ 7 ನಕ್ಷತ್ರಗಳುಳ್ಳ ಆತನು ಹೇಳುವುದೆಂದರೆ ನೋಡಿ, ಇಲ್ಲಿ ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಕೂಡ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಜೀವಿಸುವವನು ಅಂತ ನಿನಗೆ ಹೆಸರು ಇದ್ರೂ ಕೂಡ ಏನಪ್ಪಾ ಅಂದ್ರೆ ಯು ಆರ್ ಎ ಡೆಡ್ ಪರ್ಸನ್, ಸ್ಟಿಲ್ ಯು ಆರ್ ಎ ಡೆಡ್ ಪರ್ಸನ್. ಇದನ್ನ ಸಭೆಯ ನಾಯಕರ ಕುರಿತಾಗಿ ಇಲ್ಲಿ ಮಾತಾಡ್ತಾನೆ. ಬಹಳ ಎಚ್ಚರಿಕೆಯನ್ನು ಕೊಡುವಂತಹ ಮಾತುಗಳು ಇದಾಗಿದೆ. ಆದರೂ ಇಲ್ಲಿ ನಾವು ನೋಡ್ತೇವೆ ಕರ್ತನು ಈ ಸಭೆಯನ್ನ ಪ್ರಶಂಸೆ ಮಾಡ್ತಾನೆ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನಲ್ಲಿದ್ದಾರೆ. ಎಷ್ಟೋ ಒಂದು ರೀತಿಯಲ್ಲಿ ಬೆಟರ್, ನಥಿಂಗ್ ಈಸ್ ಬೆಟರ್ ದನ್ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳ್ದಂಗೆ ಸಾರ್ದಿಸಿನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವರನ್ನು ನನ್ನವನೆಂದು ತಂದೆಯ ಮುಂದೆ ದೇವದೂತರ ಮುಂದೆಯೂ ನಾನು ಒಪ್ಪಿಕೊಳ್ಳುವೆನು ಎಂಬುದಾಗಿ ಇಲ್ಲಿ ಕರ್ತನು ಹೇಳುವಂತ ಮಾತನ್ನ ನಾವಿಲ್ಲಿ ಓದುತ್ತೇವೆ. ಆಮೇಲೆ ಇಲ್ಲಿ ತಿರುಗಿ ನಾವು 7ನೇ ವಚನಕ್ಕೆ ಬರುವಾಗ 3ನೇ ಅಧ್ಯಾಯ 7ನೇ ವಚನ ಮತ್ತೊಂದು ಸಭೆಯನ್ನು ಕುರಿತಾಗಿ ನಾವು ಓದ್ತೇವೆ. ಯಾವುದಂದ್ರೆ ಫಿಲಡೆಲ್ಫಿಯ ಸಭೆ. ಫಿಲಡೆಲ್ಫಿಯ ಸಭೆ, ಈ ಸಭೆಯ ಕುರಿತಾಗಿ ನಾವು ಓದುವಾಗ ಇದು ಎಲ್ಲ ಸಭೆಗಳಿಗಿಂತ ಹೆಚ್ಚು ಕರ್ತನಿಂದ ಪ್ರೋತ್ಸಾಹ, ಆದರಣೆ, ಹೊಗಳಿಕೆಯನ್ನು ಪಡೆದಂತ ಒಂದು ಸಭೆ ಇದು. ಯಾಕೆಂದ್ರೆ ಈ ಸಭೆ ಅದು ಆಗಿನ ಕಾಲದಲ್ಲಿಯೇ ಇದೊಂದು ಮಿಷನರಿ ಸಭೆಯಾಗಿತ್ತು. ದೇವರ ಸುವಾರ್ತೆಯನ್ನು ಸಾರಿ ಆತ್ಮಗಳನ್ನು ಗೆಲ್ಲುವಂತ ಒಂದು ಸಭೆ ಇದು ಆಗಿತ್ತು. ಈ ಸಭೆಗೆ ಕರ್ತನು ಏನ್ ಹೇಳ್ತಾನೆ, 8ನೇ ವಚನ ನೋಡ್ರಿ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರು ಎಂಬುದಾಗಿ ಆತನು ಹೇಳ್ತಾನೆ. ಆಮೇಲೆ 2ನೇ ಒಂದು ಪ್ರಶಂಸೆ 10ನೇ ವಚನ ನೋಡ್ರಿ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಭೂಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಎಂಬುದಾಗಿ ಹೇಳ್ತಾ ಬರ್ತಾನೆ. ಈ ಸಭೆ ಕರ್ತನಿಂದ ಬಹಳ ಪ್ರಶಂಸೆ ಹೊಂದಿದಂಥ ಸಭೆ, ಕರ್ತನನ್ನು ಪ್ರೀತಿ ಮಾಡಿದಂಥ ಸಭೆ, ಆತ್ಮಗಳನ್ನು ಗೆಲ್ಲುವಂತ ಒಂದು ಸಭೆಯಾಗಿತ್ತು ಈ ಫಿಲಡೆಲ್ಫಿಯ ಸಭೆ. ಅಂದ್ರೆ ಈ ಸಭೆ ಕೂಡ ಈ ಅನ್ಯೋನ್ಯತೆಯಲ್ಲಿ ಬಹಳ ಬಲವಾದಂಥ ಅನ್ಯೋನ್ಯತೆಯನ್ನು ಇದು ಕಾಪಾಡಿಕೊಂಡಂತ ಒಂದು ಸಭೆಯಾಗಿತ್ತು. ಆಮೇಲೆ ಮತ್ತೊಂದು ಪ್ರಶಂಸೆಯನ್ನು ಕೂಡ ಇಲ್ಲಿ ಮಾತಾಡ್ತಾನೆ. ಅದು ನೋಡ್ರಿ, ನನ್ನ ದೇವರ ಹೆಸರನ್ನು, ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳನು ಕೇಳಲಿ. ಇವತ್ತು ನನ್ನ ಪ್ರಿಯ ಸಹೋದರಿಗಳು, ಎರಡು ಸಭೆ, 7 ಸಭೆಗಳಲ್ಲಿ 2 ಸಭೆ ಕುರಿತಾಗಿ ನಾವು ಓದಿದೆವು. ಮೊದಲನೇದಾಗಿ ಸ್ಫುರ್ಣ. ಇದು ಬಹಳ ಹಿಂಸೆಯನ್ನು ದಾಟಿ ಹೋದಂತ ಸಭೆ, ಆದರೂ ಅದು ಸಾಯಲಿಲ್ಲ. ಕಡೆ ತನಕ ಅದು ಬದುಕಿತ್ತು, ಇವತ್ತುವರೆಗೂ ಅದು ಬದುಕಿದೆ. ಆಮೇಲೆ ಇನ್ನೊಂದು ಸಭೆ ಯಾದಂದ್ರೆ ಫಿಲಡೆಲ್ಫಿಯ ಸಭೆ. ಇದು ಸಹೋದರ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡಂತ ಒಂದು ಸಭೆ ಇದು ಫಿಲಡೆಲ್ಫಿಯಾ ಅಂದ್ರೆ ಅದೇ ಅನ್ಯೋನ್ಯತೆ ಎಂಬುದಾಗಿ ಅದರ ಅರ್ಥವೂ ಕೂಡ ಅದೇ ಆಗಿರ್ತದೆ.
ಈ ಸಭೆಯಲ್ಲಿಯೂ ಕೂಡ ನಾವು ದೇವರ ಕಾರ್ಯವನ್ನು ನಾವು ನೋಡ್ತೇವೆ. ಈ ಸಭೆ ಕೂಡ ಅದು ನಾಶವಾಗಲಿಲ್ಲ. ಆಮೇಲೆ ತಿರುಗಿ ನಾವು 14ನೇ ವಚನಕ್ಕೆ ಬರೋಣ. ಈಗ 14ನೇ ವಚನ, ಇಲ್ಲಿ ಮತ್ತೊಂದು ಸಭೆಯನ್ನು ಕುರಿತಾಗಿ ನಾವು ಓದ್ತೇವೆ. ಅದು ಯಾವುದಂದ್ರೆ ಲವೋದಿಕೀಯ ಸಭೆ. ಲವೋದಿಕೀಯ ಸಭೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲವೋದಿಕೀಯ ಸಭೆಯ ದೂತನಿಗೆ ಬರೆ ಆಮೇನ್ ಎಂಬಾತನು ಹೇಳುವುದೇನು, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಇಲ್ಲಿ ಈ ಸಭೆಯ ಕುರಿತಾಗಿ ನಮ್ಮ ಕರ್ತನು ಏನು ಹೇಳ್ತಾನೆ ನೋಡ್ರಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರಿ ಬಿಡುವುದು. ಇದು ನಮ್ಮ ಕರ್ತನು ಬಹಳ ತೀಕ್ಷ್ಣವಾಗಿ ಮಾತಾಡುವಂತಹ ಒಂದು ಸಭೆ. ಇದು ಬಹಳ ತೀಕ್ಷ್ಣವಾಗಿ ಮಾತಾಡ್ತಾನೆ. ಏನಪ್ಪ ಅಂದ್ರೆ ಈ ಸಭೆ ಕುರಿತಾಗಿ ನಾವು ನೋಡುವಾಗ ಇದು ಏನ್ ಮಾಡ್ತು ನೋಡ್ರಿ. ಇದು ಏನ್ ಮಾಡ್ತು? 17ನೇ ವಚನ ನೋಡ್ರಿ. ಇಲ್ಲಿ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಏನು ಇದರ ಅರ್ಥ? ಏನು ಇದರ ಅರ್ಥ ಏನಂದ್ರೆ, ಈ ಸಭೆ ಇದು ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಖಾಲಿ ಆಗೋಗ್ಬಿಟ್ಟಿದೆ. ಅಂದ್ರೆ ಈ ಸಭೆ ಏನೂ ಇಲ್ಲ, ಇದರೊಳಗೆ ಕರ್ತನಿಗೆ ಕೊಡ್ಲಿಕ್ಕೆ ಎಂಥದೂ ಇಲ್ಲ. ಆದರೂ ಏನ್ ಮಾಡ್ತಾ ಇದೆ ಈ ಸಭೆ? ಇದು ತನ್ನನ್ನ ಹೊಗಳಿಕೊಳ್ತಾ ಇದೆ. ಏನಂತ ಹೊಗಳಿಕೊಳ್ತಾ ಇದೆ? ನಾನು ಐಶ್ವರ್ಯವಂತನು. ವಾಕ್ಯದಲ್ಲಿ ನೋಡ್ರಿ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ದೇವರ ಮುಂದೆ ಯಾವಾಗಲೂ ನನ್ನ ಪ್ರಿಯ ಸಹೋದರ ಸಹೋದರಿ, ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳು ತಿಳ್ಕೊಳ್ಬೇಕಾದ್ದೇನಪ್ಪ ಅಂತ ಹೇಳುವಾಗ, ಅವರು ತಮ್ಮನ್ನ ಕರ್ತನ ಮುಂದೆ ಎಂದೆಂದಿಗೂ ಹೆಚ್ಚಿಸಿಕೊಳ್ಳಬಾರದು, ಹೊಗಳಿಕೊಳ್ಳಬಾರದು. ಈ ಹೆಚ್ಚಿಸಿಕೊಂಡ್ರೆ ಹೊಗಳಿಕೊಂಡ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ಅದು ಏನಪ್ಪಾ ಅಂತ ಹೇಳುವಾಗ ಅದು ಬಹಳಷ್ಟು ಒಂದು ಗರ್ವದಲ್ಲಿ ಇದೆ ಅಂತ, ಅಹಂಕಾರದಲ್ಲಿ ಅದು ನಡೀತಾ ಇದೆ ಅಂತ ಅರ್ಥ. ಹೆಮ್ಮೆಯಿಂದ ಅದು ನಡೀತಾ ಇದೆ ಅಂತ ಅದರ ಅರ್ಥ. ತನ್ನನ್ನು ಹೆಚ್ಚಿಸಿಕೊಳ್ತಾ ಇದೆ. ಕರ್ತನಿಗೆ ತನ್ನನ್ನು ಹೆಚ್ಚಿಸಿಕೊಳ್ಳುವಂತಹ ವ್ಯಕ್ತಿಗಳನ್ನ ಇವತ್ತು ಕೂಡ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಕರ್ತನು ಅನೇಕ ಸಾರಿ ಮಾತನಾಡಿದ್ದಾನೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಈ ಹೆಚ್ಚಳ ಇದೆಯಲ್ಲ, ಹೆಚ್ಚಳ, ಇದು ಅಪೊಸ್ತಲರ ಪೌಲ ಹೇಳ್ತಾನೆ, ಒಂದು ವೇಳೆ ನಮಗೆ ಹೆಚ್ಚಳ ಪಡುವುದಕ್ಕೆ ಇಷ್ಟ ಇದ್ದರೆ ಕರ್ತನಲ್ಲಿ ಹೆಚ್ಚಳ ಪಡಲಿ, ಕರ್ತನ ಕಾರ್ಯಗಳಲ್ಲಿ ಹೆಚ್ಚಳ ಪಡೋಣ, ಕರ್ತನ ಸೇವೆಯಲ್ಲಿ ಹೆಚ್ಚಳ ಪಡೋಣ, ಕರ್ತನ ಗುಣ ನಡತೆಗಳಲ್ಲಿ ನಾವು ಹೆಚ್ಚಳ ಪಡೋಣ. ಆದರೆ ನಮ್ಮಲ್ಲಿ ಹೆಚ್ಚಳ ಪಡುವುದಕ್ಕೆ ಎಂಥದೂ ಇಲ್ಲ. ಇಲ್ಲಿ ಈ ಸಭೆ ಏನ್ ಮಾಡ್ತು ಅಂದ್ರೆ, ತನ್ನನ್ನು ಬಹಳವಾಗಿ ಹೆಚ್ಚಿಸ್ಕೊಳ್ತು. ಈ ಸಭೆ ಏನಂತ ಹೆಚ್ಚಿಸ್ಕೊಳ್ತು ಅಂತ ನಾವು ನೋಡುವಾಗ, ಇದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳುವಾಗ, ಮೊಟ್ಟ ಮೊದಲನೇದಾಗಿ ಇದರ ಒಂದು ಸ್ಥಾನ ಏನಾಗಿತ್ತು, ಒಂದು ಸ್ಥಿತಿ ಏನಾಗಿತ್ತು ಅಂತ ನಾವು ನೋಡುವಾಗ, ಇದು ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ, ಉಗುರು ಬೆಚ್ಚನೆಯ ಸ್ಥಿತಿ, ಲೂಕ್ ವರ್ಮ್ ಅಂತ ನಾವು ಹೇಳ್ತೀವಿ. ಉಗುರು ಬೆಚ್ಚನೆಯ ಸ್ಥಿತಿ ಏನಪ್ಪ? ಉಗುರು ಬೆಚ್ಚನೆಯ ಸ್ಥಿತಿ ಅಂದ್ರೆ ಅರ್ಥವೇನಪ್ಪ ಅಂದ್ರೆ, ಅನೇಕರು ಈ ದಿವಸಗಳಲ್ಲಿ ಇಲ್ಲಿ ಒಂದು ಕಡೆಯಲ್ಲಿ ವಿಶ್ವಾಸಿಗಳ ಹಾಗೆ ಇರ್ತಾರೆ, ಇನ್ನೊಂದು ಕಡೆಗೆ ಹೋದ್ರೆ ಪಕ್ಕ ಅವಿಶ್ವಾಸಿಗಳ ಹಾಗೆ ವರ್ತನೆ ಮಾಡ್ತಾರೆ. ನಾನು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಬಲ್ಲೆ. ಆ ಸಭೆ ಅವರು ಹಿಂದೂ ಬ್ಯಾಕ್ಗ್ರೌಂಡ್ ಇಂದ ಬಂದು ರಕ್ಷಣೆ ಹೊಂದಿದ್ರು, ನಿಜವೇ.
ಆದರೂ ಕೂಡ ಆ ಸಭೆಯ ಒಂದು ನಡವಳಿಕೆ ಏನಾಯ್ತು ಅಂದ್ರೆ ಒಂದು ಉಗುರು ಬೆಚ್ಚನೆಯ ಸ್ಥಿತಿಗೆ ಬಂದೋಯ್ತು. ಏನಪ್ಪಾ ಅಂತ ಹೇಳುವಾಗ, ಅವರು ಹಿಂದೂ ಸಂಸ್ಕಾರದಿಂದ ಅವರು ಬಂದಂಥವರು, ಅವರು ಅನೇಕ ಸಾರಿ ಗೊತ್ತೋ ಗೊತ್ತಿಲ್ಲದೆ ತಮ್ಮನ್ನು ಮುಚ್ಚಿಕೊಂಡು ಮರೆ ಮಾಡಿಕೊಂಡು ಅವರು ವಿಗ್ರಹಾರಾಧನೆ ಕಾರ್ಯಗಳಲ್ಲಿ ಅವರು ಕೈ ಹಾಕ್ತಾ ಇದ್ರು, ಗೊತ್ತಿಲ್ಲದಂಥ ರೀತಿಯಲ್ಲಿ. ಇದು ಕರ್ತನು ಸಹಿಸುವಂಥವನಲ್ಲ, ಸಹಿಸೋದಿಲ್ಲ ಇದು. ಇಲ್ಲಿ ನಾವು ನೋಡ್ತೇವೆ, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚನೆಯ ಸ್ಥಿತಿ. ಇತ್ಲಾಗೆ ಈ ಕಡೆಗೆ ವಿಶ್ವಾಸಿನೂ ಅಲ್ಲ, ಈ ಕಡೆಗೆ ಅವಿಶ್ವಾಸಿನೂ ಅಲ್ಲ. ಮಧ್ಯದಲ್ಲಿರುವಂತಹ ಒಂದು ಇದನ್ನ ಕೆಲವರು ಆರಿಸ್ಕೊಳ್ತಾರೆ. ಏನಪ್ಪಾ ಅಂದ್ರೆ, ನೀನು ಹೇಳ್ದಂಗೆ ನಡೆಯಪ್ಪ, ನೀನು ಹೇಳ್ದಂಗೆ ನಾನು ಮಾಡ್ತೇನೆ. ಒಂದ್ಸಾರಿ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವಾಗ ಒಂದು ದೊಡ್ಡ ಸ್ಟ್ರೈಕ್ ನಡೆಯಿತು. ಆ ಸ್ಟ್ರೈಕಲ್ಲಿ ಏನಾಯ್ತು ಅಂದ್ರೆ, ಬಹಳ ಮಂದಿ ಎಲ್ಲರೂ ಈ ಮ್ಯಾನೇಜ್ಮೆಂಟ್ಗೆ ಅಗೇನ್ಸ್ಟ್ ಆಗಿ ನಿಂತು ದೊಡ್ಡ ಸ್ಟ್ರೈಕ್ ಮಾಡಿಬಿಟ್ರು. ಆ ಸ್ಟ್ರೈಕ್ನಲ್ಲಿ ಏನಾಯ್ತು ಅಂತ ಹೇಳುವಾಗ, ಆ ಸ್ಟ್ರೈಕ್ ಒಂದು ರೀತಿಯಲ್ಲಿ ಇಬ್ಬಾಗವಾಯಿತು. ಆ ಮ್ಯಾನೇಜ್ಮೆಂಟ್ ಅದನ್ನ ಒಡೆದಾಕ್ಬಿಡ್ತು ಆ ಸ್ಟ್ರೈಕ್ನ. ಏನಂತ ಹೇಳುವಾಗ, ಯಾರ್ಯಾರು ಮ್ಯಾನೇಜ್ಮೆಂಟ್ಗೆ ವಿರೋಧವಾಗಿ ಎದ್ದು ಸ್ಟ್ರೈಕ್ ಮಾಡ್ತಾ ಇದ್ರು, ಆವಾಗ ಆ ಫ್ಯಾಕ್ಟ್ರಿಗೆ ತುಂಬ ಲಾಸ್ ಆಗಕ್ಕೆ ಪ್ರಾರಂಭವಾಯಿತು. ಆವಾಗ ಆ ಮ್ಯಾನೇಜ್ಮೆಂಟ್ ಅವರು ಏನು ಮಾಡಿದ್ರು, ಆ ಅಪೋಸಿಷನ್ ಪಾರ್ಟಿನವರೆಲ್ಲ ಕರೆಸಿ ಅವ್ರಿಗೆ ಹೆಂಗೋ ಏನೋ ಮಾಡಿ ಒಂದು ರೀತಿಯಲ್ಲಿ ಅವ್ರನ್ನ ತಮ್ಮ ವಶಕ್ಕೆ ತಗೊಂಡಾಗ ಆ ಸ್ಟ್ರೈಕ್ ಅದು ಬಿದ್ದು ಹೋಯಿತು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೇನೆ ಅಂದರೆ, ಈ ಲವೋದಿಕೆಯ ಸಭೆ ಕುರಿತು ನಾವು ನೋಡುವಾಗ ನಮ್ಮ ಕರ್ತನು ಏನಂತೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ಉಗುರು ಬೆಚ್ಚಗಿದ್ದಿ, ಆದ್ರಿಂದ ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಏನಪ್ಪಾ ಅಂತ ಹೇಳುವಾಗ, ಈ ಸಭೆಯೊಳಗೆ ಇದು ಕರ್ತನ ಗಂಟ್ಲೊಳಗೆ ಬಂದು ಕೂತ್ಬಿಟ್ಟೈತೆ. ಇದು ಕರ್ತನು ಅದನ್ನು ನುಗ್ಗೋಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ, ಅಂತಹ ಸಭೆ ಇದು. ಒಂದ್ ಕಡೆ ಈ ಕಡೆ, ಇನ್ನೊಂದ್ ಕಡೆ ಆಪೋಸಿಟ್ ಕಡೆ. ಈ ಕಡೆಗೂ ಜೈ, ಅಲ್ಲೋದ್ರೆ ಆ ಕಡೆಗೂ ಜೈ, ಈ ಕಡೆಗೂ ಹೋದ್ರೆ ಈ ಕಡೆಗೂ ಜೈ ಅನ್ನುವಂತಹ ಒಂದು ಸಭೆ ಇದು. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ಇದು ಇಟ್ ಇಸ್ ಎ ಸಿವಿಯರ್ ವಾರ್ನಿಂಗ್ ಫಾರ್ ಆಲ್ ಆಫ್ ಅಸ್. ನಮ್ಮೆಲ್ಲರಿಗೂ ಒಂದು ಬಹಳ ಸಿವಿಯರ್ ವಾರ್ನಿಂಗ್. ಏನಂತ ಹೇಳುವಾಗ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಜೀವಿಸೋದಾದ್ರೆ, ಇಲ್ಲ ಕರ್ತನವರಾಗಿ ಜೀವಿಸ್ರಿ, ಇಲ್ಲ ವಾಪಸ್ ಗೋ ಬ್ಯಾಕ್, ವಾಪಸ್ ಹೊರಟೋಗಿ. ದೇವರು ಕರ್ತನು ಅದರ ಚಿಂತೆ ಮಾಡೋದಿಲ್ಲ. ನೀನು ಇರ್ತೀಯ, ಯೋಗ್ಯವಾಗಿರು, ಕರ್ತನಿಗಾಗಿ ಜೀವಿಸು, ಕರ್ತನು ಗೌರವಿಸು, ಕರ್ತನು ಯಥಾರ್ಥವಾಗಿ ಆರಾಧನೆ ಮಾಡು. ಆದರೆ ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ, ನೀನು ಮಧ್ಯದಲ್ಲಿ ಇರ್ಕೊಡುದು. ಕರ್ತನ ಅದನ್ನು ಸಹಿಸುವುದಿಲ್ಲ. ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಈ ಅಂದ್ರೆ ಅರ್ಥವೇನಂದ್ರೆ ಹೇಳುವಾಗ, ಈ ತಣ್ಣಗೆ ಈ ಶರೀರ ತಣ್ಣಗಾಗಿದೆ ಅಂತ ಇಟ್ಕೊಳ್ಳಿ. ಏನು ಅಂತ ಅದರ ಅರ್ಥ ಏನಪ್ಪ ಅಂದ್ರೆ, ಜೀವ ಇಲ್ಲ ಅಂತ, ಜೀವ ಹೊಟ್ಟೋಗ್ಬಿಟ್ಟಿದೆ ಅಂತ ಅರ್ಥ, ತಣ್ಣಗಾಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ಆತನು ಬೆಚ್ಚಗೂ ಇಲ್ಲ, ಆದ್ರೆ ಜೀವ ಇದೆಯಾ? ಇದೆ, ಎಲ್ಲೋ ಒಂಚೂರು ಎಲ್ಲೋ ಹೊಡಿತಾ ಐತೆ, ಪಟ ಅಷ್ಟೇ. ನೋಡಿ, ಅನೇಕ ವಿಶ್ವಾಸಗಳು ಈ ಮಾದರಿಯ ಈ ರೀತಿಯಲ್ಲಿ ಜೀವನ ಮಾಡುವಂಥವರಾಗಿರ್ತಾರೆ. ಈ ಕಡೆಗೆ ವಿಶ್ವಾಸಿ ಹಾಗೆ, ಬೇರೆ ಕಡೆ ಹೋದ್ರೆ ಅವಿಶ್ವಾಸಿ ಹಾಗೆ. ಹೌದು, ಇವತ್ತು ಬಹಳ ಮಂದಿ ಹಾಗೆ ಜೀವಿಸ್ತಾರೆ. ಕೆಲವರು, ಒಬ್ಬ ವ್ಯಕ್ತಿ, ಬೆಂಗಳೂರಿನಲ್ಲಿ ನೋಡಿದಂಥ ಒಬ್ಬ ವ್ಯಕ್ತಿ, ಅವರು ಸಿನಿಮಾ ಥಿಯೇಟ್ರಿಂದ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಏನಪ್ಪ ಇವರು ಸಭಾ ನಾಯಕರು, ಸಿನಿಮಾಕ್ಕೆ ಯಾಕೆ ಹೋದ್ರು ಇವರು? ಅದು ಬಲಹೀನವಾದಂಥ ಒಬ್ಬ ವಿಶ್ವಾಸಿ ನೋಡ್ಬಿಟ್ಟ ಅದನ್ನ. ಅರೆ, ಹಾಗಾದ್ರೆ ನಾನು ಸಿನಿಮಾ ನೋಡ್ತೀನಿ, ಅವ್ರು ನೋಡ್ತಾರೆ, ಅರೆ ಅವರು ನಾಯಕರಪ್ಪ, ಅವರೇ ನೋಡ್ತಾರೆ, ನಾನು ನೋಡೋದ್ರಲ್ಲಿ ಏನ್ ತಪ್ಪು? ನೋಡಿ, ಈ ರೀತಿಯ ಒಂದು ಕ್ರಿಯೆಗಳನ್ನ ಸಭೆಯಲ್ಲಿ ಸೃಷ್ಟಿ ಮಾಡಿದಾಗ ಏನಾಗ್ತದೆ? ಇದು ಕರ್ತನು ಅದನ್ನು ಮೆಚ್ಚುವುದಿಲ್ಲ. ಕರ್ತನು ಬಹಳವಾಗಿ ಆತನು ಅದನ್ನ ವಿರೋಧಿಸುವಂತವನಾಗಿರ್ತಾನೆ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿದ್ದಿ,
ಇತ್ತ ಕಡೆ ಜೀವನೂ ಇಲ್ಲ, ಇತ್ತಗೆ ಪ್ರಾಣನೂ ಹೋಗ್ಲಿಲ್ಲ, ಮಧ್ಯದಲ್ಲಿ ಇದು ಬಿಟ್ಟಿದೀಯ. ಪ್ರಾಣ ಹೋಗ್ತೀಯಾ, ಪ್ರಾಣ ಹೋಗ್ತದ ಅಂತ. ಕೆಲವು ಒಂದು ಸಾರಿ ಒಬ್ರು ತೀರ್ಕೊಂಡ್ಬಿಟ್ರು. ಅವರು ನೋಡಿದ್ದಾರೆ, ಅವರ ಮೂಗಿನಲ್ಲಿ ಇದನ್ನು ಹಾಕ್ಬಿಟ್ಟಿದ್ದಾರೆ, ಟ್ಯೂಬ್ನ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಅವರು ಉಸಿರಾಡ್ತಾ ಇದ್ದಾರೆ. ನೋಡ್ರೆ ಅವರ ಎದೆಯ ಮೇಲೆ ಇದನ್ನು ನೋಡ್ರೆ ಅವರು ಉಸಿರಾಡ್ತಾ ಇದ್ದಾರೆ. ಆಮೇಲೆ ಅವರೆಲ್ಲ ಗೋಳಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅವ್ರ ನೆಂಟರುಗಳೆಲ್ಲ ಯಾಕೆ ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಯಾಕಪ್ಪ ಅಂತಂತಂದ್ರೆ ಅವರು ತೀರೋಗ್ಬಿಟ್ರು. ಅರೆ ಎಲ್ಲಿ ತೀರೋಗಿದ್ದಾರೆ, ಉಸಿರಾಡ್ತಾ ಇದ್ದಾರಲ್ರಿ, ಇನ್ನೂ ನೋಡ್ರಿ ಇವರು ಉಸಿರಾಡ್ತಾ ಇದ್ದಾರೆ. ಅಯ್ಯೋ ಬ್ರದರ್, ಸುಮ್ಮನೆ ಹಾಕಿದ್ದಾರೆ ಅಷ್ಟೇ ನೋಡಕ್ಕೆ ಅಂತ. ಆ ಟ್ಯೂಬ್ ಸುಮ್ಮನೆ ಹಾಕಿದ್ದಾರೆ, ಇನ್ನೂ ಉಸಿರಾಡ್ತಾ ಇದ್ದಾರೆ. ನೋಡುವವ್ರಿಗೆ ಅವ್ರು ಏನು ಮಾಡಿದ್ರು ಗೊತ್ತಾ, ಹಾಗೆ ಟ್ಯೂಬ್ ಹಾಕಿ 2 ದಿವಸ ಹಾಗೆ ಬಿಟ್ರು. 2 ದಿವಸ ಹಾಗೆ ಬಿಟ್ರು. ಯಾಕೆ 2 ದಿವಸ ಅವರು ತೀರೋಗಿದೆ ಅಂತ ಡಿಕ್ಲರೇಷನ್ ಕೊಡಲಿಲ್ಲ ಅವರು? ಯಾಕೆ? ಕಾರಣವೇನಂದ್ರೆ 1 ಗಂಟೆಗೆ ಎಷ್ಟೋ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕೆ. 1 ಗಂಟೆಗೆ 2 ದಿವಸ 24 48 ತಾಸು ಅದರ ಹಣ ಅವ್ರು ಕಿತ್ಕೊಂಡ್ಬಿಟ್ರು ಹಾಸ್ಪಿಟಲ್ನವ್ರು. ಅಷ್ಟು ದಿವಸ ನಾವು ನೋಡ್ಕೊಂಡಿದ್ವಿ. ಆದರೆ ಯಥಾರ್ಥವಾಗಿ ನಿಜವಾಗಿ ನೋಡ್ರೆ ಅವನು ಸತ್ತೇ ಹೋಗಿದ್ದ. ಅವನು ಉಸಿರಾಡೋದಕ್ಕೆ ಒಂದು ಟ್ಯೂಬ್ ಹಾಕ್ಬಿಟ್ಟಿದ್ದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕ್ರೈಸ್ತ ಜೀವಿತ ಎಷ್ಟೋ ಮಂದಿ ಹಾಗೆ ಜೀವಿಸ್ತಾರೆ ಇವತ್ತು. ಇತ್ತ ಕಡೆ 6 ಕಾಸು ಕೊಟ್ರೆ, ಹತ್ತ ಕಡೆಗೆ 3 ಕಾಸು ಕೊಟ್ರೆ 6 ಕಡೆಗೆ ಅಂತ ಹೇಳ್ತಾರಲ್ಲ, ಹಂಗೆ ಗಾದೆ. ಈ ಕಡೆಗೆ ಕ್ರೈಸ್ತರ ಹಾಗೆ, ಇನ್ನೊಂದು ಕಡೆ ವಿಶ್ವಾಸಿಗಳಲ್ಲ ಅವಿಶ್ವಾಸಿಗಳ ಹಾಗೆ. ಕೆಲವರು ನಾವು ನೋಡುವಾಗ ಬಹಳಷ್ಟು ಏನಪ್ಪ ಅಂದರೆ, ಕೆಲವರು ರೌಡಿಗಳಾಗಿ ಬದುಕ್ತಾರೆ. ಈ ರೌಡಿಗಳಲ್ಲಿ ನಾವು ನೋಡ್ತೀವಿ, ಬರೀ ಎಲ್ಲ ಹೊರಗಡೆ ಬೀದಿಲಿ ಇರುವಂಥ ರೌಡಿಗಳಲ್ಲ, ಇದು ಒಂಥರ ರೌಡಿಗಳು. ಯಾರಪ್ಪ ಅಂದರೆ ಕ್ರಿಶ್ಚಿಯಾನಿಟಿ ಒಳಗಿರುವಂಥ ರೌಡಿಗಳು ಅಲ್ಲಿದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ನಿಮಗೆ ಗೊತ್ತಿಲ್ಲ. ಕೆಲವು ಸಭೆಗಳಲ್ಲಿ ಇದ್ದಾರೆ. ಅವ್ರೇನು ಬೇಕಾದ್ರೂ ಮಾಡ್ತಾರೆ. ಹೊಡಿ ಅಂದರೆ ಹೊಡಿತಾರೆ. ಅವ್ನು ಕೈ ಮುರಿದ್ರೆ ಕೈ ಮುರಿತಾರೆ. ಯಾರವರು? ಕ್ರೈಸ್ತರು. ಅವರು ಕ್ರೈಸ್ತರು. ಎಂಥ ಭಯಂಕರವಾದಂಥ ಒಂದು ಜೀವನ, ಎಂಥ ಭಯಂಕರವಾದಂಥ ಒಂದು ಸ್ಥಿತಿಗತಿ ನೋಡ್ರಿ. ಈಗ ಈ ಸಭೆ, ಲವೋದಿಕೀಯ ಸಭೆ ಏನು ತನ್ನ ವಿಷಯದಲ್ಲಿ ಹೊಗಳಿಕೊಳ್ತು, ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ನಾನು ಒಂದರಲ್ಲೂ ಕೊರತೆ ಇಲ್ಲವನು. ಕೆಲವು ಸಭೆಗಳನ್ನು ನಾವು ನೋಡುವಾಗ ಹಾಗೆ ಹೇಳ್ತದೆ. ಕೆಲವರ ಹತ್ರ ನಾನು ಸಂಧಿಸ್ತೇನೆ ಬೆಂಗಳೂರಿನಲ್ಲಿ. ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಸಂಧಿಸಿ ಅವರನ್ನು ಮಾತಾಡುವಾಗ, ಬ್ರದರ್ ನೀವು ಇನ್ಮೇಲಿಂದ ಭಾಳ ಎಚ್ಚರಿಕೆ ಆಗಿರ್ರಿ, ನೋಡ್ರಿ ಇನ್ನೂ ಇಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದೀರಿ, ಇನ್ನೂ ಅಪಾಯ ಪರಿಸ್ಥಿತಿಯಲ್ಲಿ ಇದ್ದೀರಿ, ನೀವಿನ್ನೂ ಸ್ವಲ್ಪ ಎಚ್ಚರಿಕೆಯಾಗಿ ಬದುಕಬೇಕು. ನೀವು ಈ ಸ್ವಲ್ಪ ತಿನ್ನೋ ಉಣ್ಣೋದ್ರಲ್ಲಿ ಭಾರಿ ಎಚ್ಚರಿಕೆ ತಗೊಳ್ರಿ ಅಂತ ಹೇಳುವಾಗ, ಅಯ್ಯೋ ಬ್ರದರ್ ಏನಿಲ್ಲ ಬ್ರದರ್, ನಾನೆಲ್ಲ ಸರಿಯಾಗಿದ್ದೇನೆ, ಕರೆಕ್ಟಾಗಿದ್ದೇನೆ ಬ್ರದರ್, ನಾನು ಸರಿಯಾಗಿದ್ದೇನೆ, ನನಗೇನು ಆಗಿಲ್ಲ ಬ್ರದರ್, ತಂದು ಇವರು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದಾರೆ ನನಗೆ ಅಂತ ಅವರು ಹೇಳ್ತಾರೆ. ಯಾರು ಅವರು? ರೋಗಿ ಹೇಳುವಂಥ ಮಾತು. ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಈ ಮಾತು ಅಂತಂದರೆ, ಈ ಲವೋದಿಕೀಯ ಸಭೆ ಅಂತ ಸಭೆ ಆಗಿತ್ತು. ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ತಿ. ಆದರೆ ಕರ್ತನು ಹೇಳ್ತಾನೆ ಈ ಸಭೆಗೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ಮಿಸರಬಲ್ ಪರ್ಸನ್, ಆಮೇಲೆ ಏನಂತೆ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ನೀನಾಗಿದ್ದಿ. ಅಬ್ಬಾ, ಎಂಥ ಭಯಂಕರವಾದಂಥ ಒಂದು ಕರ್ತನು ಈ ಸಭೆಯನ್ನು ಗದರಿಸ್ತಾನೆ. ಭಯಂಕರವಾದಂಥ ರೀತಿಯಲ್ಲಿ ಕರ್ತನು ಗದರಿಸುವುದನ್ನು ನಾವು ನೋಡ್ತೇವೆ. ಎಷ್ಟೋ ವಿಶ್ವಾಸಿಗಳು ಹಾಗೆ ನಾನು ವಿಶ್ವಾಸಿ ಅಂತ ಹೇಳ್ತಾರೆ, ಒಳ್ಳೆ ಚಂದವಾದ ರೀತಿಯಲ್ಲಿ ಹೋಗಿ ಆರಾಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಭಾಳ ಜಂಬ ಹೊಡಿತಾರೆ ಅಂತಂದರೆ ಇಲ್ಲಿದ್ದೆಲ್ಲ ಪ್ರಪಂಚವೆಲ್ಲ ಅವ್ರ ಬಾಯಲ್ಲಿ ಇರ್ತದೆ. ಯಾವ ಸಿನಿಮಾ ವಿಷಯ ಕೇಳಿ ಅವರ ಬಾಯಲ್ಲಿ ಇರ್ತದೆ, ಯಾರ ಹುಡುಗಿಯರ ವಿಷಯ ಕೇಳಿ ಅವರ ಬಾಯಲ್ಲಿ ಇರ್ತದೆ. ಏನಪ್ಪ ಅಂತ ಹೇಳುವಾಗ ಎಲ್ಲದನ್ನು ಅವರು
ತಗೊಳ್ತಾರೆ, ಎಲ್ಲದನ್ನು ತಗೊಳ್ತಾರೆ. ಇದು ಇರಲಿ, ಅದು ಇರಲಿ, ಹೀಗೂ ಇರೋಣ, ಹಾಗೂ ಇರೋಣ. ಈ ಸಭೆ ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲೂ ಕೊರತೆ ಇಲ್ಲವನು ಎಂದು ಹೇಳ್ಕೊಳ್ತಿ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿದ್ದಿ. ಆಮೇಲೆ ದೌರ್ಭಾಗ್ಯನು, ದರಿದ್ರನು, ಕುರುಡನು ಮತ್ತು ಬಟ್ಟೆ ಇಲ್ಲದವನು ಆಗಿದೆ. ಬಟ್ಟೆ ಇಲ್ಲದವನಿಗೆ ದರಿದ್ರನು ಅಂತ ಹೇಳೋದು. ಹಾಕೊಳ್ಳೋಕೆ ಈ ಹರಕಲ್ ಬಟ್ಟೆ ಹಾಕೊಂಡು ಎಲ್ಲೋ ಒಂದ್ ಕಡೆ ಬಿದ್ದಿರ್ತಾರೆ, ಅವ್ರಿಗೇನೆ ದರಿದ್ರ ಅಂತ ಹೇಳುವಂಥದ್ದು. ಕೆಲವರು ಹೇಳ್ತಾರೆ ಬೈಯುವಾಗ, ದರಿದ್ರವನೇ ಅಂತ ಬೈತಾರೆ. ಯಾಕೆಂತ ಹೇಳುವಾಗ ಈ ದರಿದ್ರತನ ಬಹಳ ಭಯಂಕರವಾದ ಸಂಗತಿ. ಎಷ್ಟೋ ವಿಶ್ವಾಸಗಳು ಅನ್ನಿಸ್ಕೊಂಡಂಥವರು ಯೋಗ್ಯವಾಗಿ ಬದುಕಲಾರದೆ ನೋಡುವಂಥವರ ಕಣ್ಣಿಗೆ ಹೀಗೆ ಬದುಕ್ತಾರೆ. ಆಮೇಲೆ ಇಲ್ಲಿ ಕರ್ತನು ಈ ಸಭೆಗೆ ಆತನು ಗದರಿಸ್ತಾನೆ. ಏನಂತ ಗದರಿಸ್ತಾನೆ? ನೀನು ಬಟ್ಟೆ ಇಲ್ಲದವನಾಗಿದ್ದಿ, ಏನಂತೆ, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ, ನಿನಗೆ ಗೊತ್ತೇ ಇಲ್ಲ. ಅಯ್ಯೋ, ಎಂತಹ ಸಂಗತಿ ಇದು. ಬಟ್ಟೆ ಎಲ್ಲ ಹರಿದೋಗಿದೆ, ಎಲ್ಲ ಕಾಣಿಸ್ತಾ ಇದೆ, ಒಳಗಿಂದೆಲ್ಲ ಹೊರಗಡೆ ಕಾಣಿಸ್ತಾ ಇದೆ. ಇನ್ನೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದೆ ಈ ಸಭೆ. ಭಯಂಕರವಾದಂತಹ ಒಂದು ಪರಿಸ್ಥಿತಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳು, ಇದೆಲ್ಲ ನಮಗೆ ಬಹಳ ಸಿವಿಯರ್ ವಾರ್ನಿಂಗ್ ಇದು ಇವತ್ತಿನ ಸಭೆಗಳಿಗೆ. ಆಮೇಲೆ ಕರ್ತನು ಈ ಸಭೆಗೆ ಹೇಳ್ತಾನೆ ಏನಂತ ಹೇಳುವಾಗ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲ ತಲವನ್ನು ಕಾಣಿಸದೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಆಮೇಲೆ ಕಣ್ಣು ಕಾಣುವುದಕ್ಕೆ ನಿನ್ನ ಕಣ್ಣುಗಳಿಗೆ ಅಂಜನವನ್ನು ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೋಡಿ, ಇಲ್ಲಿ ಕರ್ತನು ಈ ಸಭೆಗೆ ಏನಪ್ಪಾ ಅಂದ್ರೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ. ಏನಂತ ಹೇಳುವಾಗ, ನೀನು ನಿನ್ನ ವಿಷಯದಲ್ಲಿ ಐಶ್ವರ್ಯವಂತನು, ಆಮೇಲೆ ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನ. ಈ ಚಿನ್ನ ಇದು ಒಂದು ಪರಿಶುದ್ಧತೆಗೆ ಗುರುತು. ಈ ಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಐಶ್ವರ್ಯವಂತವಾದಂಥ ಸಭೆ, ಒಳ್ಳೆ ಹೆಸರುವಾಸಿಯಾದಂಥ ಸಭೆ. ಮತ್ತೆ ಈ ಸಭೆಯಲ್ಲಿ ಎಲ್ಲರೂ ಹಣವಂತರೇ ಆಗಿದ್ರು, ಹೆಚ್ಚು ಕಡಿಮೆ ಬಡವರೇ ಇರಲಿಲ್ಲ. ಆದರೆ ಕರ್ತನು ಈ ಸಭೆಯನ್ನ ಏನಂತ ಗದರಿಸ್ತಾ ಇದ್ದಾನೆ? ನೀನು ಏನಪ್ಪಾ ಅಂದ್ರೆ ದುರವಸ್ಥೆಯಲ್ಲಿ ಬಿದ್ದಿದ್ದಿ, ದೌರ್ಭಾಗ್ಯನಾಗಿದ್ದಿ, ದರಿದ್ರನಾಗಿದ್ದಿ, ಕುರುಡನಾಗಿದ್ದಿ, ಬಟ್ಟೆ ಇಲ್ಲದವನಾಗಿದ್ದಿ. ಆದ್ರಿಂದ ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆ ತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತೇನೆ. ಈ ಸಭೆ ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆ ಇದು ಪ್ರಾರಂಭದಲ್ಲಿ ಏನಾಯ್ತು ಅಂತ ಹೇಳುವಾಗ, ಈ ಅಡಲ್ಫೋಸ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿ ಆಳಿದಂಥ ಒಂದು ಪಟ್ಟಣ. ಇಲ್ಲಿ ಅವನ ಹೆಂಡತಿಯ ಹೆಸರು ಲವೋದಿಸಿ ಎಂಬುದಾಗಿ ಅವನ ಹೆಂಡತಿಯ ಹೆಸರು. ಮತ್ತು ಅವನು ಈ ಪಟ್ಟಣಕ್ಕೆ ಅವನ ಹೆಂಡತಿಯ ಹೆಸರನ್ನೇ ಅವನು ಇಟ್ಟದನ್ನ ನಾವು ನೋಡ್ತೇವೆ. ಬಟ್ ಇಲ್ಲಿ ನಾವು ನೋಡುವಂಥ ಒಂದು ಸಂಗತಿ ಅಂತ ಹೇಳುವಾಗ, ಇಲ್ಲಿ ಕರ್ತನು ಹೇಳುವಂಥ ಮಾತು ಅದೇನೆಂದ್ರೆ, ನೀನು ಐಶ್ವರ್ಯವಂತನಾಗಬೇಕಾ, ನಿಜವಾದಂಥ ಐಶ್ವರ್ಯವಂತನಾಗಬೇಕಾ? ಹಾಗಾದ್ರೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ನನ್ನ ಹತ್ರ ನೀನು ಕೊಂಡುಕೊಳ್ಳು. ಅಂದ್ರೆ ಅರ್ಥವೇನೆಂದ್ರೆ ಪರಿಶುದ್ಧತೆ. ನಿನಗೆ ಬೇಕಾದಷ್ಟು ಐಶ್ವರ್ಯನಾಗಿದೆಯಾ ನಿಜ. ಆದ್ರೆ ದೇವರ ಕಣ್ಣಿನಲ್ಲಿ ಆತನು ನೋಡುವಂತ ಮಾತು, ದೇವರ ಕಣ್ಣಿಗೆ ನೀನು ದರಿದ್ರನಾಗಿದ್ದಿ, ನೀನು ಏನು ಅಲ್ಲದಂಥವನು ನೀನಾಗಿದ್ದಿ. ಆದ್ರಿಂದ ನೀನು ಐಶ್ವರ್ಯವಂತನಾಗಬೇಕಾದ್ರೆ ಏನ್ ಮಾಡ್ಬೇಕಂತೆ ಇಲ್ಲಿ ಆತನು ಹೇಳ್ತಾನೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ನನ್ನಿಂದ ಕೊಂಡುಕೋ. ಆಮೇಲೆ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆ ತಲವನ್ನು ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರ. ಈ ಬಿಳಿ ವಸ್ತ್ರ ಕೂಡ ಪರಿಶುದ್ಧತೆಗೆ ಗುರುತು. ಆಮೇಲೆ
ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನ ನನ್ನಿಂದ ಕೊಂಡುಕೋ. ಆದರೆ ಈ ಪಟ್ಟಣದಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇತ್ತು, ಒಳ್ಳೊಳ್ಳೆ ಬಟ್ಟೆ, ಮಾಡರ್ನ್, ಆಗಿನ ಕಾಲದಲ್ಲಿ ಮಾಡರ್ನ್ ಬಟ್ಟೆಗಳೆಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು. ಒಂದು ರೀತಿಯಲ್ಲಿ ಅಲ್ಲಿ ಸಿನಿಮಾ ಆ್ಯಕ್ಟರ್ಸ್ಗಳ ಹಾಗೆ ಅಲ್ಲಿಯ ಹೆಂಗಸರುಗಳು, ಯವನ ಹುಡುಗಿಯರು ಆ ರೀತಿಯಲ್ಲಿ ಬೀದಿಯಲ್ಲಿ ಅವರು ತಿರುಗಾಡ್ತಾ ಇದ್ರು. ಮತ್ತೆ ಅಲ್ಲಿ ನಾವು ನೋಡ್ತೇವೆ ಒಂದು ರೀತಿಯಲ್ಲಿ ಅವರು ತಮ್ಮ ದೇವನು ಅರೆಬೆತ್ತಲೆತನವನ್ನ ಅವರು ತೋರಿಸ್ಕೊಳ್ತಾ ಇದ್ರು. ಆದ್ರಿಂದ ಕರ್ತನು ಹೇಳ್ತಾನೆ ಏನಪ್ಪಾ ಅಂತ ಹೇಳುವಾಗ, ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು ಕೊಂಡುಕೋ, ನನ್ನಿಂದ ಕೊಂಡುಕೋ. ಬಿಳಿ ವಸ್ತ್ರ, ಬೆತ್ತಲೆತನ. ಈ ಲವೋದಿಕೀಯ ಸಭೆ ಎಷ್ಟರ ಮಟ್ಟಿಗೆ ತನ್ನನ್ನ ಹೆಚ್ಚಿಸಿಕೊಳ್ತು. ಆಮೇಲೆ ಕರ್ತನು ಈ ಸಭೆಯನ್ನು ಬಹಳ ಸಿವಿಯರ್ ಆಗಿ ಗದರಿಸುವುದನ್ನ ನಾವು ನೋಡ್ತೇವೆ. ಆಮೇಲೆ ಕಣ್ಣು ಕಾಣುವಂತೆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ತಕೋ. ಆದರೆ ಇದೆಲ್ಲ ಅಲ್ಲಿ ಈ ಒಳ್ಳೊಳ್ಳೆ ಬಟ್ಟೆಗಳು, ಮತ್ತೆ ಅಲ್ಲಿ ಚಿನ್ನ, ಆಮೇಲೆ ಅಲ್ಲಿ ಏನಪ್ಪ ಅಂತ ಹೇಳುವಾಗ ಬಿಳಿ ವಸ್ತ್ರಗಳು ಅಲ್ಲಿ ತಯಾರಾಗ್ತಾ ಇತ್ತು. ಆಮೇಲೆ ಅದರ ಜೊತೆಯಲ್ಲಿ ಅಂಜನ, ಕಣ್ಣಿಗೆ ಕಾಣುವಂಥ ಆಯಿಂಟ್ಮೆಂಟ್, ಕಣ್ಣ ಕಾಯಿಲೆ ರೋಗ ಬಂದರೆ ಆಯಿಂಟ್ಮೆಂಟು, ಅದಕ್ಕೆ ಬೇಕಾದಂಥ ಆಯಿಂಟ್ಮೆಂಟ್ ಕೂಡ ಆ ದಿವಸಗಳಲ್ಲಿ ಈ ಪಟ್ಟಣದಲ್ಲಿ ತಯಾರಾಗ್ತಾ ಇತ್ತು. ಅಂಜನ, ಅದಕ್ಕೆ ಅಂಜನ ಅಂತ ಕನ್ನಡದಲ್ಲಿ ಉಂಟು. ಆಯಿಂಟ್ಮೆಂಟ್ ಆ ದಿವಸಗಳಲ್ಲಿ ತಯಾರಾಗ್ತಾ ಇತ್ತು. ಅಂದರೆ ಈ ಪಟ್ಟಣ ಎಷ್ಟು ಮುಂದುವರೆದಿತ್ತು ಯೋಚನೆ ಮಾಡಿಕೊಡ್ರಿ. ಹಾಗಾದ್ರೆ ಇಲ್ಲಿ ಸಭೆಯಲ್ಲಿರುವಂಥ ಜನರು ಅವರು ನೋಡ್ಲಿಕ್ಕೆ ಬರೀ ತೋರಿಕೆಗೆ ಮಾತ್ರ ಕ್ರೈಸ್ತರಾಗಿದ್ದಾರಷ್ಟೇ. ಆದರೆ ಅವರ ಆಂತರ್ಯ ಅದೇನಾಗಿತ್ತಪ್ಪ ಅಂದರೆ ಜೀವವಿರಲಿಲ್ಲ. ಅವರ ಆಂತರ್ಯದಲ್ಲಿ ಜೀವನೇ ಇರಲಿಲ್ಲ. ಅವರು ಸೈತಾನನ್ನು ಅನುಸರಿಸುವಂಥವರು, ಕೇವಲ ಹೊರಗಿನ ತೋರಿಕೆಗೆ ಭಕ್ತಿ ತೋರಿಸುವಂಥವರು ಮತ್ತು ಬರೀ ತೋರಿಕೆಗೋಸ್ಕರವಾಗಿ ಅವರು ಸಭೆಗೆ ಬರುವಂಥವರು, ಅಂತಹ ವ್ಯಕ್ತಿಗಳು ಅವರು ಆಗಿದ್ದನ್ನ ನಾವು ಭಾಗದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಕರ್ತನು ಹೇಳ್ತಾನೆ, ಲಜ್ಜಾಸ್ಪದವಾದ ಬೆತ್ತಲೆತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರ ನನ್ನ ಹತ್ರ ತಕ್ಕೋ. ಆಮೇಲೆ ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ತಕ್ಕೋ, ನಾನು ಕೊಡ್ತೇನೆ ಎಂಬುದಾಗಿ ಕರ್ತನು ಒಂದು ಸಜೆಷನ್ ಅನ್ನ ಈ ಸಭೆಗೆ ಆತನು ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ, ಇದು ಏನಾಯ್ತು, ಕಡೆಯಲ್ಲಿ ನಾವೇನಾಯ್ತು, ಇದರ ಅಂತಿಮ ಸಂಗತಿ ಏನಾಯ್ತು. ನಾನು ಕರ್ತನು ಹೇಳ್ತೇನೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಕರ್ತನು ಈ ಸಭೆಯನ್ನು ಬಹಳ ಸಿವಿಯರ್ ಆಗಿ ಗದರಿಸ್ತ. ಎಷ್ಟೋ ಸಾರಿ ಸಭೆಗಳಲ್ಲಿ ಗದರಿಕೆ ಭಾರಿ ಅವಶ್ಯ. ಈ ಗದರಿಕೆ ಒಂದು ಕುಟುಂಬದಲ್ಲಿಯೂ ಅಷ್ಟೇ ಗದರಿಕೆ ಬಹಳ ಅವಶ್ಯ. ಗದರಿಕೆ ಇಲ್ಲದೆ ಹೋದ್ರೆ ಮಕ್ಕಳು ಹಾಳಾಗೋಗ್ಬಿಡ್ತಾರೆ, ಮಕ್ಕಳು ಲೂಸ್ ಬಿಟ್ಬಿಡ್ತಾರೆ. ಸಭೆನೂ ಹಾಗೇನೆ. ಸಭೆಯಲ್ಲಿ ಗದರಿಸುವಂಥವರು, ಎಚ್ಚರಿಸುವಂಥ ನಾಯಕರು ಯಾವಾಗಲೂ ಬೇಕು. ಅವರು ಇರಲೇಬೇಕು ಸಭೆಗಳಲ್ಲಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ CSC ಸಭೆಯಲ್ಲಿ ಇದ್ವಿ. ಆವಾಗ ಕೆಲವರನ್ನು ನೋಡಿದ್ರೆ ನಮಗೆ ಬಹಳ ಹೆದರಿಕೆ. ಯಾಕೆಂದ್ರೆ ಅವರು ಬಹಳ ಕೋಪಭರಿತರಾಗಿ ಅವರು ಒಂದು ರೀತಿಯಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಆಮೇಲೆ ಗದರಿಸ್ತಾ ಇದ್ರು ನಮ್ಮನ್ನ. ಅವ್ರೇನಾರ ಗದರಿಸಿದ್ರೆ ನಾವು ಓಡೋಗ್ಬಿಡ್ತಾ ಇದ್ವಿ, ಹಾಗೆ ಅವರು ಗದರಿಸ್ತಾ ಇದ್ರು. ನಾನು ಯಾಕೆ ಈ ಮಾತು ಹೇಳ್ತಿದ್ದೆ ಅಂದರೆ, ಸಭೆಯಲ್ಲಿ ಗದರಿಕೆ ಇದೆಯಲ್ಲ, ಅದು ಬಹಳ ಅತಿ ಪ್ರಾಮುಖ್ಯ. ಕೆಲವರು ಹೇಳ್ತಾರೆ, ಇವರೇ ನನ್ನ ಗದರಿಸೋದು, ಇವರೇ ನನಗೆ ಬುದ್ಧಿ ಹೇಳೋದು ಅಂತ ಕೆಲವರು ಹೇಳ್ತಾರೆ. ಹಾಗೆ ಹೇಳ್ಕೊಳ್ಳೋರು ಏನಾಗಿದ್ದಾರೆ ಗೊತ್ತಾ, ಎಲ್ಲ ದಾರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಬ್ಬಾಕೆ ಬೆಂಗಳೂರಿನಲ್ಲೇ ನನಗೆ ಗೊತ್ತು, ಆಕೆ ಒಳ್ಳೆ ಚೆನ್ನಾಗಿ ಓದಿದಂಥವಳು. ಆದರೆ ಅವಳು ತನ್ನ ಗಂಡನ ಮನೆಯಲ್ಲಿ ಅವಳು ಇರಲಿಕ್ಕೆ ಅವಳು ಇಷ್ಟಪಡಲಿಲ್ಲ. ಅವಳು ಮನೆಯನ್ನು ಬಿಟ್ಟು ಹೊರಟೋದು. ಹಾಗೆ ಒಂದು 2-3 ಜನ ಹೊರಟೋದು. ಏನಾಯ್ತು ಅವರ ಜೀವಿತ ಏನಾಯ್ತು? ಅವರು ಗಂಡನನ್ನು ಬಿಟ್ಟಂತ ಒಂದು ಹೆಸರು ಅವರಿಗೆ ಬಂದೋಯ್ತು.
ಆಮೇಲೆ ಅವರು ದೇವರ ವಾಕ್ಯದಲ್ಲಿ ನಿಲ್ಲಲಿಲ್ಲ, ಸತ್ಯದಲ್ಲಿ ನಿಲ್ಲಲಿಲ್ಲ, ಭಯಭಕ್ತಿಯಲ್ಲಿ ನಿಲ್ಲಲಿಲ್ಲ. ಅವರ ಜೀವನ ಏನಾಯ್ತು? ಅವರ ಜೀವನ ಬೀದಿ ಪಾಲಾಗೋಯ್ತು. ಯಾಕೆ? ಒಳ್ಳೆಯ ಕುಟುಂಬವನ್ನು ಬಿಟ್ಟರು. ತಾವು ಬಹಳ ಚಂದವಾಗಿದ್ದೀವಿ, ನಾವು ಹೆಂಗ್ ಬೇಕಾದ್ರೂ ತಿರುಗ್ಬೋದು, ಏನ್ ಬೇಕಾದ್ರೂ ಓದ್ಕೋಬಹುದು, ಏನ್ ಬೇಕಾದ್ರೂ ಹಾಕಬಹುದು, ತಿರುಗಾಡಬಹುದು, ಮೆರಿಬಹುದು. ನಮ್ಗೆ ಯಾಕೆ ಇಂಥ ಒಂದು 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 ಏನಪ್ಪ ಅಂದ್ರೆ ಕಂಟ್ರೋಲಿಂಗ್ ಯಾಕೆ ನಮಗೆ ಅನ್ನುವಂಥ ಒಂದು ಸ್ಥಿತಿಗೆ ಆ ಸ್ತ್ರೀ ಬಂದುಬಿಟ್ಲು. ಮನೆ ಬಿಟ್ಟೇ ಹೊರಟೋದ್ಲು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ? ಒಬ್ರಲ್ಲ, ಇಬ್ರಲ್ಲ, 3 ಜನ ಕುಟುಂಬವನ್ನು ಬಿಟ್ಟು ಹೊರಟೋದವರು. ಯಾಕೆಂತಂದ್ರೆ ಈ ಲೌಕಿಕ ಸಭೆ ಹಾಗೆ ಮಾಡ್ತು. ಕರ್ತನನ್ನ ಬಿಟ್ಟು ದೂರವಾಗಿ ಹೊರಟೋಯ್ತು. ಕಡೆಗೆ ಇಲ್ಲಿ ನಾವು ನೋಡ್ತೇವೆ ಏನ್ ಮಾಡ್ತು ಈ ಸಭೆ, ಏನ್ ಮಾಡ್ತು ನೋಡ್ರಿ. ಆದ್ದರಿಂದ 20ನೇ ವಚನ, ಆದ್ರಿಂದ ನೀನು ಆಸಕ್ತನಾಗಿರು, ದೇವರ ಕಡೆ ತಿರುಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಾಗಾದ್ರೆ ಈ ಸಭೆ ಪರಿಸ್ಥಿತಿ ಏನಾಯ್ತು? ಯಾವ ಒಂದು ಪರಿಸ್ಥಿತಿಗೆ ಬಂತು? ಎಂಥ ಒಂದು ಅನಿಶ್ಚಿತವಾದಂತಹ, ಕಠೋರವಾದಂತಹ ಒಂದು ಕೀಳ್ಮಟ್ಟಕ್ಕೆ ಈ ಸಭೆ ಬಂದು ಹೋಯಿತು. ಯಾವ ಮಟ್ಟಕ್ಕೆ ಬಂದು ಹೋಯಿತು? ಈ ಸಭೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವ ಬದಲು ಆ ಸಭೆ ಕರ್ತನನ್ನು ಸಭೆಯಿಂದ ಹೊರಗಡೆ ಹಾಕ್ಬಿಡ್ತು. ಹೌದಾ? ನಿಜವಾ? ನೋಡ್ರಿ ನೋಡಿ, ಇಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ಆದ್ರಿಂದ ನೀನು ಆಸಕ್ತನಾಗಿರು, ದೇವರ ಕಡೆ ತಿರುಕೋ. ಈಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇದ್ದಾನೆ. ಎಲ್ಲಿದೆ ಕರ್ತನಾದ ಯೇಸು ಕ್ರಿಸ್ತನು? ಎಲ್ಲಿದ್ದಾನೆ? ಹಾಗಾದ್ರೆ ಸಭೆ ಒಳಗಿದಾನೋ ಹೊರಗಿದಾನ? ಒಳಗಿದಾನೋ ಹೊರಗಿದಾನೋ? ಯಾರು ಉತ್ತರ ಹೇಳ್ತೀರಾ? ಎಲ್ಲಿದ್ದಾನೆ? ಈಗ ಹೊರಗಡೆಯಿಂದ ಬಾಗಿಲು ತಟ್ತಾರೆ ಅಂತ ಹೇಳ್ಕೊಡ್ರಿ. ಅವ್ರು ಒಳಗಿರ್ತಾರ, ಹೊರಗಡೆ ಇರ್ತಾರ, ಒಳಗಿರ್ತಾರ? ಕೇಳ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬಾಗಿಲ ಹತ್ರ ಇದ್ದಾನೆ ನಿಜ. ಬಾಗಿಲಿಂದ ಹೊರಗಡೆ ಇದ್ದಾನೆ, ಬಾಗಿಲಿಂದ ಹೊರಗಡೆ ಇದ್ದಾನೆ. ಯಾಕಂದ್ರೆ ಅಲ್ಲಿಂದ ಬಂದ್ರೆ ಕದ ತಟ್ಟಕ್ಕಾಗೋದು. ಹೌದಾ ಇಲ್ವಾ? ಕದ ತಟ್ಟೋದು. ಈಗ ಕದ ತಟ್ತಾ ಇರೋರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಹಾಗಾದ್ರೆ ಈ ಸಭೆ ಕ್ರಿಸ್ತನನ್ನು ಏನ್ ಮಾಡ್ತು? ಹೊರಗಡೆ ಇಟ್ಬಿಡ್ತು, ಹೊರಗಡೆ ಹಾಕ್ಬಿಡ್ತು. ಎಂಥ ದುಸ್ಥಿತಿಗಳಲ್ಲಿ ಇಂಥ ದುಸ್ಥಿತಿ ಬರಬಾರ್ದು ಒಂದು ಸಭೆ. ಕ್ರಿಸ್ತನು ಸಭೆಯಿಂದ ಆಚೆ ಇದ್ರೆ ಅದರ ಗತಿ ಏನು, ಅದರ ಪಾಡಿ ಏನು ಯೋಚನೆ ಮಾಡಿ. ಆದ್ರಿಂದ ಕರ್ತನು ಹೇಳ್ತಾನೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬರ್ತೇನೆ, ಬಂದು ಅವನ ಸಂಗಡ ಊಟ ಮಾಡ್ತೇನೆ, ಅವನು ನನ್ನ ಸಂಗಡ ಊಟ ಮಾಡ್ತಾನೆ. ಬಹಳ ಕೋಮಲ ಮನಸ್ಸಿನಿಂದ, ಹೃದಯದಿಂದ ಕರ್ತನು ಈ ಸಭೆಗೆ ಮಾತಾಡ್ತಾ ಇದ್ದಾನೆ. ಇಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದ್ರೆ ನಾನು ಒಳಗೆ ಬರ್ತೇನೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ಇಂಥ ದುಸ್ಥಿತಿ ನಮಗೆ ಬರಬಾರ್ದು. ಕರ್ತನ ಸಭೆಯಿಂದ ಆಚೆ ಇರಬಾರ್ದು, ಸಭೆಯ ಆ ಕರ್ತನ ಒಳಗೆ ಇರಬೇಕು. ಈಗ ಇಲ್ಲಿ ನಾವು ಪ್ರಕಟಣೆ 7 ಸಭೆಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕರ್ತನು ಏನ್ ಮಾಡ್ತಾ ಇದ್ದಾನೆ? ಸಭೆಯ ಒಳಗೆ ತಿರುಗಾಡ್ತಾ ಇದ್ದಾನೆ, ಆದ್ರೆ ಲವೋದಿಕೀಯ ಸಭೆಯಿಂದ ಹೊರಗಡೆ ಇದ್ದಾನೆ. ಬಹಳ ದುಸ್ಥಿತಿ, ಕಠೋರವಾದಂಥ ಸ್ಥಿತಿ. ಈಗ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಹೌದು, ಈ ಸಭೆ ಮಾಡಿದೆ ಹಾಗೆ. ಯಾವುದು? ಲವೋದಿಕೀಯ ಸಭೆ ಹಾಗೆ ಮಾಡಿದೆ. ಕಾರಣವೇನು? ಅದರ ಗರ್ವ, ಅಹಂಕಾರ, ಅದಕ್ಕಿದ್ದಂಥ ಜಂಬ, ಅದಕ್ಕಿದ್ದಂಥ ಹಣ,
ಹಣದ ಆಶೆ, ಹಣದ ದೆಸೆಯಿಂದ ಅದಕ್ಕೆ ಬಂದಂತ ಒಂದು ಏನಪ್ಪಾ ಅಂದ್ರೆ ಗರ್ವ, ಅಹಂಕಾರ. ಅದಕ್ಕೆ ಪೌಲನು ಹೇಳ್ತಾನೆ ಏನಪ್ಪಾ ಅಂದ್ರೆ ಒಂದು ಮಾತು ಏನಂತ ಹೇಳುವಾಗ, ತಿಮೋಥೆಯನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಒಂದು ಮಾತು, ಬಹಳ ಸಿವಿಯರ್ ವರ್ಡ್ ಅದು. ಇಲ್ಲಿ ಆತನು ಹೇಳ್ತಾನೆ, ಮೊದಲನೇ ಅಧ್ಯಾಯ 6ನೇ ಅಧ್ಯಾಯ 10ನೇ ವಚನ, 1 ತಿಮೋಥೆ 6ನೇ ಅಧ್ಯಾಯ 10ನೇ ವಚನ ಏನಂತೆ? ಓದ್ರಿ ಯಾರಾದ್ರು, ಸ್ವಲ್ಪ ಜೋರಾಗಿ ಓದಿದ್ರೆ ಎಲ್ಲರೂ ಕೇಳಿ. ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸ್ಕೊಳ್ತಾರೆ. ಅದು ಒಂದು ಬರ್ಜಿ ಈಟಿಯಿಂದ ತಿವಿತದಲ್ಲ ಸಾಯಿಸಕ್ಕೆ. ಆ ರೀತಿಯಲ್ಲಿ ಈ ಹಣದ ಆಸೆ ನಮ್ಮನ್ನ ಅಂತಹ ಒಂದು ಸ್ಥಿತಿಗೆ ಬರ್ತದೆ, ತಂದ್ಬಿಡ್ತದೆ. ಭಯಂಕರವಾದ ಸಂಗತಿ. ಅದಕ್ಕೆ ಈ ಸಭೆ ಕ್ರಿಸ್ತನ ಹೊರಗೆ ಹಾಕ್ಬಿಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗಾಗಲೇ 11:20 ಆಯಿತು. ಇರಲಿ, ಬಹಳ ಗಂಭೀರವಾದ ಸಂಗತಿ. ನಿನ್ನ ಕುಟುಂಬದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇದ್ದಾನ? ಪರೀಕ್ಷೆ ಮಾಡ್ಕೊಳ್ಬೇಕಾಗಿತ್ತು. ಕೆಲವರು ಹೇಳ್ತಾರೆ, ಹೌದು ನನ್ನ ಹೃದಯದಲ್ಲಿ ಇದ್ದಾನೆ, ನಾನು ನಂಬಿ ಎಷ್ಟೋ ಕಾಲ ಆಯಿತು ಅಂತ ಹೇಳ್ತಾರೆ. ಎಷ್ಟೋ ಕಾಲ ಆಯಿತು, ಊಟ ಮಾಡ್ತಾ ಇದೆಯಾ? ಎಷ್ಟೋ ಕಾಲ ಆದರೂ ಊಟ ಮಾಡ್ತಾ ಇದೆಯಾ? ಅಯ್ಯೋ, ಬೆಳಿಗ್ಗೆ ಊಟ ಮಾಡ್ತೀಯಾ, ಮಧ್ಯಾಹ್ನ ಊಟ ಮಾಡ್ತೀಯಾ, ರಾತ್ರಿ ಊಟ ಮಾಡ್ತೀಯಾ? ತಿನ್ನೋ ವಿಷಯದಲ್ಲಿ ಏನೂ ಇಲ್ಲ, ಕಡಿಮೆ ಇಲ್ಲ, ತಿಂತಲ್ಲೇ ಇರದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಊಟನೇ ಇಲ್ಲ, ಆತ್ಮಿಕವಾದ ಆಹಾರನೇ ಇಲ್ಲ. ಕ್ರಿಸ್ತನು ಹೊರಗಡೆ ಆದ್ರೆ ಊಟ ಇದೆಯಾ? ಇದಕ್ಕೆ ಊಟನೇ ಇಲ್ಲ, ಆತ್ಮಿಕವಾದ ಆಹಾರನೇ ಇಲ್ಲ, ಬೋಧಿಸುವವರು ಇಲ್ಲ, ಒಂದು ಬೈಬಲ್ ಸ್ಟಡಿ ಇಲ್ಲ, ಒಂದು ಪ್ರಾರ್ಥನೆ ಇಲ್ಲ. ಸಾಮಾನ್ಯವಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ಬೈಬಲ್ ಸ್ಟಡಿ, ಈ ಪ್ರೇಯರ್, ಇದೆಲ್ಲ ಬಹಳ ಒಂದು ಸಭೆಗಳಲ್ಲಿ ನಡೆಯುವಾಗ ನಾವು ಬಹಳವಾಗಿ ಅದಕ್ಕೆ ಉತ್ತೇಜನ ಕೊಡಬೇಕು, ಎನ್ಕರೇಜ್ಮೆಂಟ್ ಕೊಡಬೇಕು ಅದಕ್ಕೆ. ಅದರ ಬದಲು ನಾವು ಅದನ್ನು ವಿರೋಧಿಸಬಾರ್ದು, ಅದರ ವಿರುದ್ಧವಾಗಿ ಮಾತನಾಡಲೂಬಾರ್ದು. ಮತ್ತೆ ಎಲ್ಲ ಕೂಟಗಳಲ್ಲಿ ನಾವು ಎಲ್ಲರಿಗಿಂತ ಮುಂಚೆ ಮೊದಲು ಬಂದು ಕೂತ್ಕೊಳ್ಬೇಕು ಕೂಟಗಳಲ್ಲಿ. ನಿಜವಾದಂಥ ಭಕ್ತರಾಗಿದ್ದೇವಾ? ಕ್ರಿಸ್ತನ ನಾವು ನಿಜವಾಗ್ಲೂ ಪ್ರೀತಿಸ್ತೇವಾ? ಎಲ್ಲರ ಕೆಲಸ ಕಾರ್ಯಗಳೆಲ್ಲ, ನಮ್ಮ ಸ್ವಂತ ಕೆಲಸ ಕಾರ್ಯಗಳು ಅದು ಇದೆಲ್ಲ ಬಿಟ್ಟು ಮಾಡಿ ಬೇಗನೆ ಓಡಿ ಬಂದು ಸಭೆಯಲ್ಲಿ ಕೂತ್ಕೊಳ್ಳುವಂಥದ್ದು ಕಲಿತಾ ಬರ್ಬೇಕು. ನಮ್ಮ ಸಭೆಯಲ್ಲಿ ಇವತ್ತು ಕೆಲವರು ಬರ್ತಾರೆ. ಯಾವ ಬರ್ತಾರೆ? ಸಭೆ ಕೂಟಗಳು ಅರ್ಧ ಆದ ಮೇಲೆ ಬರ್ತಾರೆ. ಒಂದು ಮಗುನ ಎತ್ಕೊಂಡು ಬರ್ತಾರೆ. ಏನಪ್ಪ ನೆವ? ಆ ಮಗುನೇ ನೆವ, ಮಗು ಕೈ ಬಿಡ್ಲಿಲ್ಲ, ಹಾಗೆ ಹೀಗೆ. ನೋಡ್ರಿ, ಬಹಳ ಗಂಭೀರವಾದಂಥ ಒಂದು ಸವಾಲು ಇದು. ನಾವೇನ್ ಮಾಡ್ತೇವೆ ಇಂಥ ಪರಿಸ್ಥಿತಿ ಬಂದ್ರೆ? ನಾವೇನ್ ಮಾಡ್ತೇವೆ? ಒಂದು ಸಂಗತಿ ಏನಪ್ಪಾ ಅಂದ್ರೆ, ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಾವು ಹೇಳ್ತೇವೆ, ನಿಜ, ಒಳ್ಳೇದು, ದೇವರಿಗೆ ಸ್ತೋತ್ರ. ಆದ್ರೆ ನಿನ್ನ ಕುಟುಂಬದಲ್ಲಿ ಕ್ರಿಸ್ತನಿದ್ದಾನ? ನಿನ್ನ ಕುಟುಂಬದಲ್ಲಿ ಸಮಾಧಾನ ಇದೆಯಾ? ನಿನ್ನ ಕುಟುಂಬದಲ್ಲಿ ದೇವರ ಭಯ ಭಕ್ತಿ ಇದೆಯಾ? ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇದೆಯಾ? ನಿನ್ನ ಕುಟುಂಬದಲ್ಲಿ ವಾಕ್ಯದ ಧ್ಯಾನ ಇದೆಯಾ? ನಿನ್ನ ಕುಟುಂಬದಲ್ಲಿ ಕ್ರಿಸ್ತಿಯ ನಡವಳಿಕೆಗಳು ಇದೆಯಾ? ಯೋಚನೆ ಮಾಡ್ಬೇಕಂತ ಸಂಗತಿ. ಈ ಸಭೆಯಲ್ಲಿ ಏನೂ ಇಲ್ಲ. ಯೇಸು ಸ್ವಾಮಿ ಯಾವುದೇ ವಿಷಯದಲ್ಲಿ ಈ ಲವೋದಿಕೆಯ ಸಭೆಯನ್ನು ಹೊಗಳಲೇ ಇಲ್ಲ. ಆ 7 ಸಭೆಗಳಲ್ಲಿ 6 ಸಭೆಗಳನ್ನ ಹೊಗಳ್ತಾರೆ. ಆದರೆ ಲವೋದಿಕೆಯ ಸಭೆಯಲ್ಲಿ ಕರ್ತನು ಒಂದು ಮಾತು ಕೂಡ ಹೊಗಳಲಿಲ್ಲ, ಒಂದು ಮಾತು ಹೊಗಳಲಿಲ್ಲ. ನಿನ್ನ ಸಭೆ ಹೇಗಿರ್ಬೇಕಾಗಾದ್ರೆ, ಪ್ರಿಯವಾದವರೇ, ಮಾತಾಡ್ತೇವೆ, ಬೇಕಾದಷ್ಟು ಇಷ್ಟಿಷ್ಟು ಮಾತಾಡ್ತೇವೆ, ನಿಜ, ಒಳ್ಳೇದು, ಮಾತಾಡ್ರಿ, ಒಳ್ಳೇದು. ಆದರೆ ನಮ್ಮ ಆ ಭಯ, ಭಕ್ತಿ, ಪ್ರಾರ್ಥನೆ, ಬೈಬಲ್ ಸ್ಟಡಿ, ಎಲ್ಲ ಸಂಗತಿಗಳನ್ನ ನಾವು ನಮ್ಮ ಕ್ರಿಯೆಗಳಲ್ಲಿ ನಾವು ಅದನ್ನು ತೋರಿಸೋಣ. ಕ್ರಿಯೆಗಳಿಲ್ಲದಂತಹ ನಂಬಿಕೆ ಹೇಳ್ರಿ ಮುಂದೆ ಸತ್ತದ್ದೇ, ಇಟ್ಸ್ ಎ ಡೆಡ್ ಫೇತ್. ಯಾಕೆಂದ್ರೆ ಕ್ರಿಯೆಗಳಿಲ್ಲ.
ಬಹಳ ಗಂಭೀರವಾದಂಥ ಒಂದು ಸಂಗತಿ. ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಯಾಕೆಂದರೆ ಈ ಲವೋದಿಕೀಯ ಸಭೆ ಎಲ್ಲ ಕಾಲದಲ್ಲಿರುವಂಥ ವಿಶ್ವಾಸಿಗಳು ವಿಶೇಷವಾಗಿ ಬಹಳ ಬಹಳ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಒಂದು ಸಭೆಯಾಗಿದೆ. ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮ ಕುಟುಂಬಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಕುಟುಂಬದಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ, ಯಾವ ಸಂಗತಿಗಳು ನೆಲೆಸಿದೆ, ಯಾವ ಸಂಗತಿಗಳು ಇಲ್ಲ, ಯೋಚನೆ ಮಾಡಬೇಕು. ಇಲ್ಲೇ ಇರುವ ಸಂಗತಿಗಳನ್ನು ನಾವು ಕಷ್ಟಪಟ್ಟು ಒಳಗೆ ನಾವು ತಂದು ಅದನ್ನು ನೆಲೆಗೊಳಿಸುವ ಹಾಗೆ ನಾವು ಕಾರ್ಯವನ್ನು ಮಾಡೋಣ. ಕ್ರಿಸ್ತನ ಸಂಗತಿಗಳು, ಆತ್ಮೀಕವಾದ ಸಂಗತಿಗಳು, ಪರಲೋಕದ ಸಂಗತಿಗಳು, ಕ್ರಿಸ್ತನ ಸದ್ಗುಣಗಳು, ಇದೆಲ್ಲ ನಾವು ನಮ್ಮ ಕುಟುಂಬದಲ್ಲಿ ನೆಲೆಸುವ ಹಾಗೆ ನಾವು ಮಾಡೋಣ. ಕರ್ತನು ಅಂತ ಕುಟುಂಬವನ್ನು ಬಹಳವಾಗಿ ಇಷ್ಟಪಡ್ತಾನೆ, ಮೆಚ್ಚುತ್ತಾನೆ. ಅದಕ್ಕೆ ಉದಾಹರಣೆ ಬೆಥಾನ್ಯದ ಮರಿಯಳ, ನಾನು ಇದರೊಳಗೆ ನಾನು ಮಾತಾಡ್ತಾ ಬಂದೆ. ಒಂದು ಚಿಕ್ಕ ಒಂದು ಸಣ್ಣ ಒಂದು ಟಾಕ್ ಕೊಟ್ಟೆ ಅಷ್ಟೇ ನಾನು. ಆ ಬೆಥಾನ್ಯದ ಸ್ತ್ರೀ, ಅವಳು ತನ್ನ ತನ್ನ ಮಾತುಗಳಲ್ಲಿ ತನ್ನ ಭಕ್ತಿಯನ್ನು ತೋರಿಸ್ಲಿಲ್ಲ. ಇಲ್ಲ, ತನ್ನ ಮಾತುಗಳಿಂದ ತನ್ನ ಆರಾಧನೆಯನ್ನು ಅವಳು ತೋರಿಸ್ಲಿಲ್ಲ. ಅವಳು ತೋರಿಸಿದ ಯಾವುದರಲ್ಲಿ? ಕ್ರಿಯೆಯಲ್ಲಿ ಅವಳು ಮಾತಾಡಲಿಲ್ಲ, ಆದರೆ ಕ್ರಿಯೆಗಳಲ್ಲಿ ಅವಳು ಕರ್ತನನ್ನು ಆರಾಧನೆ ಮಾಡಿದಳು. ಆದರೆ ಏನಾಯ್ತು ಗೊತ್ತಾ? ಅಂಥ ಆರಾಧನೆ ಇವತ್ತು ಕೂಡ ಅದು ಜೀವಂತವಾಗಿದೆ ಪ್ರಿಯರೇ. ಕರ್ತನು ಇಂಥ ಆರಾಧನೆ ಬಹಳವಾಗಿ ಮೆಚ್ಚುತ್ತಾರೆ. ಇವತ್ತು ನಾವು ಈ ಮಾರ್ತಾ ಮರಿಯಳ ಜೀವನ, ಅವಳ ಕುಟುಂಬ ಹೇಗಿತ್ತು? ಯೇಸು ಕ್ರಿಸ್ತನನ್ನು ಆತನು ಬಂದಾಗ ಬನ್ನಿ ಸ್ವಾಮಿಗಳೇ ಬನ್ನಿ ನಮ್ಮ ಮನೇಲಿ ಕೂತ್ಕೊಡ್ರಿ ಅಂತ ಅವರು ಕೂರಿಸಿದ ತಕ್ಷಣವೇ ಏನಾಯ್ತು? ಮರಿಯಳು ಕರ್ತನ ಪಾದಗಳಲ್ಲಿ ಕುಳಿತು ಬಿಟ್ಲು. ಮಾರ್ತಳು ಕರ್ತನಿಗೆ ಏನೋ ತಿಂಡಿ ಗಿಂಡಿ ಮಾಡುವುದರಲ್ಲಿ ಬ್ಯುಸಿಯಾಗ್ಬಿಟ್ಲು. ಆದರೆ ಏನಾಯ್ತು? ಕಡೆಯಲ್ಲಿ ಏನಾಯ್ತು? ಮಾರ್ತಳ ಮೇಲೆ ಮರಿಯಳು ಏನೋ ಆರೋಪಣೆ ಮಾಡಿದ್ಲು. ಸ್ವಾಮಿ, ಕೆಲಸ ಮಾಡಲಿಕ್ಕೆ ಇವಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾಳೆ, ಇವಳು ಸ್ವಲ್ಪ ಹೇಳು ನೀನು. ಸ್ವಾಮಿ ಏನು ಹೇಳ್ದ? ಮಾರ್ತಾಳೆ ಒಂದು ಮಾತ್ರ ಬೇಕಾದದ್ದು, ಅದನ್ನ ಮರಿಯಳು ಆರಿಸ್ಕೊಂಡ್ಬಿಟ್ಟಿದ್ದಾಳೆ. ಏನದು? ಕರ್ತನಿಗೆ ಮೊಟ್ಟ ಮೊದಲೇ ಒಂದು ಸ್ಥಾನ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಮರಿಯಳು ಯಾವ ಬೋಧನೆ ಮಾಡಲಿಲ್ಲ ಅವಳು. ಆದರೆ ಅವಳು ಮಾಡಿದ್ದು ಕ್ರಿಯೆಗಳಲ್ಲಿ ಅದು ಕಾಣಬಂತು. ಕ್ರಿಯೆಯಲ್ಲಿ ಇವತ್ತು ಲೋಕವೆಲ್ಲ ಅವಳನ್ನ ಎಲ್ಲ ಸಭೆಗಳು ಆರಾಧನೆಯಲ್ಲಿ ಒಂದು ಪ್ರಧಾನವಾದಂಥ ಒಂದು ಅಂಶವಾಗಿ ತಕ್ಕೊಂಡು ಉದಾಹರಣೆಯಾಗಿ ವಾಕ್ಯ ಬೋಧನೆ ಮಾಡೋರು ವಾಕ್ಯ ಬೋಧನೆ ಮಾಡ್ತಾರೆ ಇವತ್ತಿಗೂ. ಯಾಕೆಂದ್ರೆ ಅದು ಮಾದರಿ. ಅವಳು ಮಾತಾಡಲಿಲ್ಲ, ಆದರೆ ಕ್ರಿಯೆಯಲ್ಲಿ ತನ್ನ ನಡತೆಯನ್ನು ತೋರಿಸ್ಬೇಕು. ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ, ಏನೋ ಏನಪ್ಪ ಅಂದರೆ ದ ವರ್ಡ್ ಅಲ್ಲ, ಮಾತುಗಿಂತ ನಮ್ಮ ಮಾತುಗಳು ಏನಪ್ಪ ಅಂದರೆ ಕ್ರಿಯೆಗಳಿಂದ ಜೋರಾಗಿ ಮಾತಾಡ್ತದೆ ಅಂತ. ನಮ್ಮ ಪದಗಳು, ಅವರ್ ವರ್ಡ್ಸ್ ವಿಲ್ ಸ್ಪೀಕ್ ಲೌಡರ್ ದ್ಯಾನ್ ಅವರ್ ಟಾಕ್. ನಮ್ಮ ಮಾತುಗಳನ್ನ ಅದು ವಿಶೇಷವಾದ ರೀತಿಯಲ್ಲಿ ಅದು ತೋರಿಸ್ತದೆ, ಎತ್ತಿ ತೋರಿಸ್ತದೆ ಮಾತುಗಳು. ಇರಲಿ, ಮರಿಯಳು ಅವಳು ಮಾಡಿದಂಥ ಕಾರ್ಯ ಅವಳು ಕ್ರಿಯೆಯಲ್ಲಿ ತೋರಿಸಿದ್ಳು. ಅವಳು ಮಾಡಿದಂಥ ಕ್ರಿಯೆ ಇವತ್ತಿಗೂ ನಿಂತಿದೆ. ಇವತ್ತು ಸಾವಿರಾರು ಜನರು ಅದರಿಂದ ತಿಳುವಳಿಕೆ ತಗೊಳ್ತಾ ಇದ್ದಾರೆ, ಮತ್ತೆ ಬೋಧನೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ, ಮಾದರಿಯನ್ನು ಕಲಿತಾ ಇದ್ದಾರೆ. ಅವರ ಕುಟುಂಬದ ಹಾಗೆ ಒಂದು ಮಾದರಿಯ ಕುಟುಂಬವಾಗಿ ಜೀವಿಸ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಕ್ರಿಸ್ತನು ಇರುವಂಥ ಕುಟುಂಬ. ಲವೋದಿಕೀಯ ಸಭೆ ಕ್ರಿಸ್ತನಿಲ್ಲದಂಥ ಸಭೆ. ಹೆಸರಿಗೆ ಮಾತ್ರ ಕ್ರೈಸ್ತರು, ಒಳಗೆ ಕ್ರಿಸ್ತನಿಲ್ಲ. ಕ್ರಿಸ್ತನಿಲ್ಲದೆ ಹೋದರೆ ಖಂಡಿತವಾಗಿಯೂ ನಾವು ಸ್ವರ್ಗಕ್ಕೆ, ಪರಲೋಕಕ್ಕೆ ನಾವು ಹೋಗ್ತೇವಾ? ಎಂದಿಗೂ ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ. ಕ್ರಿಸ್ತನು ತಾನೇ ಜೀವ, ಆತನೇ ಮಾರ್ಗ. ಆದ್ದರಿಂದ ನಮ್ಮ ಕಾರ್ಯಗಳನ್ನು ಕ್ರಿಯೆಯಲ್ಲಿ ನಾವು ತೋರಿಸುವುದಕ್ಕೆ ಪ್ರಯತ್ನ ಮಾಡೋಣ.
ಮಾತಿಗಿಂತಲೂ ನಮ್ಮ ಕ್ರಿಯೆಗಳಲ್ಲಿ ನಾವು ತೋರಿಸೋಣ. ನಮ್ಮ ನಡತೆಯಲ್ಲಿ ನಮ್ಮ ಕ್ರೈಸ್ತತ್ವವನ್ನು ತೋರಿಸ್ಕೊಳ್ಳೋಣ. ಯಾರು ಒಬ್ಬರು ಬಾಯಲ್ಲಿ ಬೆಳ್ಳಿಡುವುದಿಲ್ಲ. ಅವ್ನು ಹಂಗೆ ಮಾಡ್ದ, ಇವನು ಹಂಗೆ ಮಾಡ್ದ, ಇವನು ಹಂಗೆ ಮಾತಾಡ್ತಾನೆ, ಹಿಂಗೆ ಮಾತಾಡ್ತಾನೆ, ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಏನು. ಇವತ್ತು ಬೆತಾನಿಯದ ಮರಿಯಳನ್ನ ಕಂಡ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ಅವಳು ಪರಲೋಕದಲ್ಲಿ ಇದ್ದಾಳೆ. ಇವತ್ತು ಅವಳ ಮುಖಾಂತರವಾಗಿ ದೇವರ ವಾಕ್ಯವನ್ನು ಕಲಿತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವಳು ದೇವರ ವಾಕ್ಯವನ್ನು ಕೇಳಲ್ಲ. ಹೆಂಗೆ ಕೇಳಿಲ್ಲ ಅವಳು? ಹೇಗೆ ಕೇಳಿದ್ಲು? ಕೇಳ್ತಾ ಇಲ್ಲ ನನಗೆ. ಪಾದಗಳ ಬಳಿ ಕೂತ್ಕೊಂಡ್ಲು. ಯಾಕೆ ಪಾದಗಳ ಬಳಿ ಕೂತ್ಕೊಂಡ್ಲು? ಕೇಳುವಂತ ದೇವರ ವಾಕ್ಯ ಏನಪ್ಪಾ ಅಂದ್ರೆ ಈ ಕಿವಿಗಳಿಂದ ಕೇಳಿ ಒಳಗೆ ಇಳಿಯುವಾಗ ಒಳಗೆ ಇಳಿಯಬೇಕು. ಹಾಗೆ ಒಳಗೆ ಇಳಿಬೇಕಾದ್ರೆ ಅವ್ರ ಪಾದಗಳ ಬಳಿಯಲ್ಲಿ ಕೂತ್ಕೋಬೇಕು. ಒಂದು ಗಂಡಸೆ ಆಗಲಿ, ಒಂದು ಹೆಂಗಸೆ ಆಗಲಿ. ಕ್ರಿಸ್ತನ ಅಂದ್ರೆ ಅರ್ಥವೇನಂದ್ರೆ ಕರ್ತನ ಮುಂದೆ ತಗ್ಗಿಸ್ಕೊಳ್ಬೇಕು. ನಾವು ಬಲವಾಗಿ ತಗ್ಗಿಸ್ಕೊಳ್ಳುವಾಗ ಕರ್ತನು ನಮಗೆ ಬೇಕಾದೆಲ್ಲ ಆತನು ಕೊಡ್ತಾನೆ. ನಮ್ಮಲ್ಲಿರುವಂಥ ಎಲ್ಲ ವಿಧವಂತ ಲೌಕಿಕತನ, ಮತ್ತೆ ಹಣದಾಸೆ, ಮತ್ತೆ ಗರ್ವ, ಅಹಂಕಾರ ಎಲ್ಲವನ್ನು ತೆಗೆದು ಹಾಕಿಬಿಡೋಣ. ನಮ್ಮ ಮನೆಯನ್ನು ಕ್ಲೀನ್ ಮಾಡೋಣ. ನಮ್ಮ ಕುಟುಂಬವನ್ನು ನಾವು ಕ್ಲೀನ್ ಮಾಡೋಣ. ದೇವರ ವಾಕ್ಯದಿಂದ ತೊಳೆಯೋಣ. ಅಲ್ವಾ? ನಾನು ನೋಡಿದ್ದೀನಿ ಎಷ್ಟು ಮಂದಿ ಅವ್ರ ಮನೆಯನ್ನು ತೊಳಿತಾರೆ. ಅದು ದೇವರ ವಾಕ್ಯದಿಂದ ತೊಳೀರಿ. ಅದು ಸ್ವಚ್ಛವಾಗಿ ಹೋಗ್ತದೆ. ಆಗ ಮನೆ ಕ್ಲೀನ್ ಆಗ್ತದೆ. ಹೀಗೆ ಮಾಡುವ ಹಾಗೆ ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.